ಈ ಕೃತಿಯ ಒಳನೋಟಗಳನ್ನು ನಿಮ್ಮ ಮಾತಿನಲ್ಲಿ ಕೇಳಲು ನಾವೆಲ್ಲರೂ ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದೇವೆ. ಈಗ ವೇದಿಕೆ ನಿಮ್ಮದು. ಮಂಗಳೂರು ಲಿಟ್ ಫೆಸ್ಟ್ ಆಯೋಜಿಸಿರುವಂತಹ ಬದುಕಿ ಉಳಿದವರು ಕಂಡಂತೆ ಅನ್ನುವ ಈ ಕೃತಿ ಪರಿಚಯ ಮತ್ತು ಲೇಖಕರ ಜೊತೆಗಿನ ಸಂವಾದ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿರುವವರು ವಿಶ್ವೇಶ್ವರ ಭಟ್ ಅವರು. ಅವರ ಪರಿಚಯವನ್ನು ವಿಶೇಷವಾಗಿ ನಮ್ಮ ಭಾಗದ ಜನರಿಗೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಯಾಕಂದರೆ ಕರಾವಳಿಯ ಕುಮಟದ ಮೂರೂರಿನಲ್ಲಿ ಹುಟ್ಟಿ ವಿಶ್ವೇಶ್ವರ ಅನ್ನುವ ಹೆಸರಿಗೆ ತಕ್ಕಾಗೆ ವಿಶ್ವದಾದ್ಯಂತ ಓಡಾಟವನ್ನು ಮಾಡಿ ಪತ್ರಿಕೋದ್ಯಮದ ಪ್ರಾಧ್ಯಾಪಕರಾಗಿ ಪತ್ರಿಕಾರಂಗದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ 4 ಗೋಲ್ಡ್ ಮೆಡಲ್ಗಳನ್ನು ಪಡ್ಕೊಂಡು, ಅದಷ್ಟೇ ಅಲ್ಲದೆ ಕನ್ನಡದ ಒಂದು ಕಡೆ ನಿಂತ ನೀರಿನ ಹಾಗಿದ್ದಂಥ ಪತ್ರಿಕಾರಂಗಕ್ಕೆ ಹೊಸ ಹುರುಪನ್ನು ಮೂಡಿಸಿ ಕನ್ನಡ ದಿನಪತ್ರಿಕೆಗಳ ಇತಿಹಾಸದಲ್ಲೇ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದು ಸದ್ಯಕ್ಕೆ ವಿಶ್ವಾಕ್ಷರ ಮೀಡಿಯಾದ ಮೂಲಕ ವಿಶ್ವವಾಣಿ, ಅನಂತರ ಅನೇಕ ಬೇರೆ ಬೇರೆ ಈ ಪುಸ್ತಕ ಮುದ್ರಣ ಆಗಿರುವಂಥದ್ದು ವಿಶ್ವವಾಣಿ ಪುಸ್ತಕದಿಂದ ಬಹುಶಃ ಅನೇಕ ಪುಸ್ತಕಗಳನ್ನು ಮುದ್ರಣ ಮಾಡಿದ್ದಾರೆ. ಖುದ್ದು ಅವರೇ 103 ಕೃತಿಗಳನ್ನು ಕನ್ನಡದ ಸಾರಸ್ವತ ಲೋಕಕ್ಕೆ ಈವರೆಗೆ ಸಮರ್ಪಣೆ ಮಾಡಿದ್ದಾರೆ ಅಂತ ಶ್ರೇಷ್ಠ ಒಬ್ಬರು ಲೇಖಕರು. ಮತ್ತು ನಮ್ಮ ಭಾರತೀಯತೆಯನ್ನು ಬಲವಾಗಿ ಪ್ರತಿಪಾದಿಸುವಂಥ ಒಬ್ಬ ರಾಷ್ಟ್ರವಾದಿ ಪತ್ರಕರ್ತರಾಗಿರುವಂಥ ಶ್ರೀ ವಿಶ್ವೇಶ್ವರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಈಗಿನ ಒಂದು ಹಾಟ್ ಕೇಕ್ ಥರ ಸೇಲ್ ಆಗ್ತಾ ಇರುವಂಥ ಕೃತಿ ಬದುಕಿ ಉಳಿದವರು ಕಂಡಂತೆ. ಈ ಕೃತಿ ಇಸ್ರೇಲ್ನ ಮೇಲೆ ನಡೆದಂಥ ಹಮಾಸ್ನ ಕಳೆದ 2023 ಅಕ್ಟೋಬರ್ 7ನೇ ತಾರೀಕಿನಂದು ನಡೆದಂಥ ಭಯಾನಕವಾದಂಥ ಆ ದಾಳಿ ಏನಿದೆ ಅದರ ಕುರಿತಾಗಿರುವಂಥದ್ದು. ಈ ಕೃತಿಯ ಸದ್ಯ ಇದರ ಪ್ರಸ್ತುತತೆ ಏನು ಮತ್ತು ಇದು ಯಾಕೆ ಭಾರತದ ನಮ್ಮ ಮಧ್ಯದಲ್ಲಿ ಇದು ಇವತ್ತು ಚರ್ಚೆಗೆ ಒಳಪಡಬೇಕು ಅನ್ನೋದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ ಪುಸ್ತಕವನ್ನು ಕನ್ನಡಕ್ಕೆ ತರಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು? ಯಾಕಂದರೆ ಇದರ ಮೂಲ ಕೃತಿಯನ್ನು ಬರೆದಿರೋರು ಏರ್ ಆಗಮೋನ್ ಮತ್ತು ಓರಿಯಾ ಮಾವೋರುಚ್. ಈ ಕೃತಿಯೇ ಕನ್ನಡಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ನಾನು ಇದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆ ಕೊಟ್ಟು ಹೇಳ್ಬೋದಾದರೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅಕ್ಟೋಬರ್ 7, 2023 ಆ ದಿವಸ ಬಹುಶಃ ನಾವು ಯಾರೂ ಕೂಡ ಕಂಡು ಕೇಳರಿಯದಂತಹ ಒಂದು ಭೀಕರ ಘಟನೆ ಇಸ್ರೇಲ್ದಲ್ಲಿ ಆಯಿತು ಅಂತ. ಅದು ಇಸ್ರೇಲ್ದಲ್ಲಿ ಗುಂಡಿನ ದಾಳಿ ನಡೆಯುವಂಥದ್ದು, ಕ್ಷಿಪಣಿ ದಾಳಿ ನಡೆಯುವಂಥದ್ದು, ಆಗಾಗ ಘರ್ಷಣೆ ನಡೆಯುವಂಥದ್ದು ಬಹಳ ಸಹಜ. ಆದರೆ ಇದು ಒಂದು ರೀತಿ ವಿಚಿತ್ರವಾದಂತಹ ಒಂದು ದಾಳಿ. ಇದು ನೀವು ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಇಸ್ರೇಲಿನ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಟ್ರೆ ಬಹುಶಃ ಇಲ್ಲಿದ್ದವರಿಗೆ ಮತ್ತು ಈ ಪುಸ್ತಕಕ್ಕೆ ಹೆಚ್ಚು ಪ್ರಸ್ತುತ ಆಗತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನೀವು ಜಗತ್ತಿನ ಭೂಪಟದಲ್ಲಿ ನಿಮಗೆ ಇಸ್ರೇಲ್ ಕಾಣೋದೇ ಇಲ್ಲ ಅಂತ. ನಿಮಗೆ ಇಸ್ರೇಲ್ನ ಭೂಪಟವನ್ನು ನೀವು ನೋಡಿದ್ರೆ ಇಸ್ರೇಲ್ ಅನ್ನುವಂಥ ಒಂದು ದೇಶ ಇದೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ನೀವು ಅದನ್ನು ಗೂಗಲ್ ಮ್ಯಾಪ್ನಲ್ಲಿ ನೀವು ಅದನ್ನು ಪಿಂಚ್ ಮಾಡ್ತಾ ಹೋಗಬೇಕು ಅಂತ. ನೀವು ಅಗಲ ಮಾಡ್ತಾ 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 ಹೋದರೆ ನಿಮಗೆ ಇಸ್ರೇಲ್ ಕಾಣುತ್ತೆ. ಯಾಕೆಂದರೆ ಇಸ್ರೇಲ್ ಕೇವಲ 480 ಕಿಲೋಮೀಟರ್, ನಿಮಗೆ ಉತ್ತರದಿಂದ ದಕ್ಷಿಣಕ್ಕೆ 480 ಕಿಲೋಮೀಟರ್ ಉದ್ದ ಇದೆ, ನಿಮಗೆ 80 ಕಿಲೋಮೀಟರ್ ಅಗಲ ಇದೆ. ಅದು ಈ ಗಾಳಿಪಟದ ಆಕೃತಿಯಲ್ಲಿ ಇರೋದರಿಂದ ಒಂದು ಕಡೆಗೆ ಪಶ್ಚಿಮದಿಂದ ಪೂರ್ವಕ್ಕೆ ಕೇವಲ 15 ಕಿಲೋಮೀಟರ್ ದೂರ ಇದೆ. ನೀವು ಮನಸ್ಸು ಮಾಡಿದರೆ ಇಸ್ರೇಲ್ ದೇಶವನ್ನು ಒಂದು ದಿವಸದಲ್ಲಿ 2 ಸಲ ನೀವು ಅದನ್ನು ನೋಡ್ಬೋದು ಅಂತ. ಇಡೀ ದೇಶವನ್ನು 2 ಸಲ ನೀವು ನೋಡ್ಬೋದು. ಅಷ್ಟು ಚಿಕ್ಕದಾದಂಥ ಒಂದು ದೇಶ. ಆ ದೇಶ ಅಲ್ಲಿ ಸಣ್ಣ ಘಟನೆ ಆದರೂ ಕೂಡ ಅದು ಜಾಗತಿಕವಾದಂಥ ಒಂದು ದೊಡ್ಡ ಸುದ್ದಿ ಆಗತ್ತೆ ಅಂತ. ಇದಕ್ಕೆ ಕಾರಣ ಏನು ಅಂತಂದರೆ, ಇಸ್ರೇಲ್ ಇರುವಂತಹ ಒಂದು ವಿಚಿತ್ರವಾದಂಥ ಒಂದು ಭೂಭಾಗ, ಅದರ ಭೌಗೋಳಿಕ ಒಂದು ಸ್ಥಾನ ಇದೆಯಲ್ಲ, ಅದೇ ಬಹಳ ವಿಶಿಷ್ಟವಾದಂಥದ್ದು. ನಾನು ಇಸ್ರೇಲಿಗೆ
ಸುಮಾರು 12 ಸಲ ಹೋಗಿದ್ದೀನಿ. 2013ರಿಂದ ಮೊನ್ನೆಯ ತನಕ ಸುಮಾರು ಒಂದು 12 ಸಲ ನಾನು ಅಲ್ಲಿಗೆ ಭೇಟಿ ನೀಡಿದಾಗ ನನಗನ್ಸಿದ್ದೇನು ಅಂತಂದ್ರೆ, ಇಸ್ರೇಲಿನ ಭೂಪ್ರದೇಶವೇ ಒಂದು ರೀತಿ ವಿಚಿತ್ರವಾದಂಥದ್ದು. ಹಾಗೆ ನೋಡಿದ್ರೆ ಅದು ಯಾವತ್ತೋ ಕೂಡ ಅದನ್ನ ಭೂಭಾಗದಿಂದ, ನಮ್ಮ ಭೂಪಟದಿಂದ, ನಕ್ಷೆಯಿಂದ ಯಾವತ್ತೂ ಹೊರಟೋಗ್ಬಿಡಬೇಕಿತ್ತು ಅಂತದ್ದು. ಯಾಕೆ ಅಂತಂದ್ರೆ, ಒಂದು ಕಡೆಗೆ ನಿಮಗೆ ಉತ್ತರದಲ್ಲಿ ಲೆಬನಾನ್ ಇದೆ, ಅದರ ಪಕ್ಕದಲ್ಲಿ ಸಿರಿಯಾ ಇದೆ, ಸ್ವಲ್ಪ ನೀವು ಕೆಳಗಡೆಗೆ ಬಂದರೆ ನಿಮಗೆ ಜೋರ್ಡಾನ್ ಇದೆ, ಜೋರ್ಡಾನಿಗೆ ತಾಕೊಂಡು ನಿಮಗೆ ಸೌದಿ ಅರೇಬಿಯಾ ಇದೆ, ಸೌದಿ ಅರೇಬಿಯಾದ ಪಕ್ಕದಲ್ಲಿ ನಿಮಗೆ ಇರಾನ್ ಇದೆ, ಇರಾನ್ನಿಂದ ಸ್ವಲ್ಪ ನೀವು ಕೆಳಗಡೆಗೆ ಬಂದರೆ ಯಮನ್ ಇದೆ. ನೀವು ಇಸ್ರೇಲಿನ ಕೆಳಗಡೆಗೆ ಬಂದರೆ ನಿಮಗೆ ಈಜಿಪ್ಟ್ ಇದೆ. ಇಸ್ರೇಲಿನ ಪಶ್ಚಿಮಕ್ಕೆ ನಿಮಗೆ ಮೆಡಿಟೇರಿಯನ್ ಸಿ ಇದೆ, ಸಮುದ್ರ ಇದೆ. ಅಂದರೆ ನಿಮಗೆ ಒಂದು ಕಡೆಗೆ ಲೆಬನನ್, ಸಿರಿಯಾ, ಜೋರ್ಡನ್, ಸೌದಿ ಅರೇಬಿಯಾ, ಇರಾನ್, ಯಮನ್ ಮತ್ತು ಕೆಳಗಡೆಗೆ ಬಂದರೆ ನಿಮಗೆ ಈಜಿಪ್ಟ್. ಇವೆಲ್ಲವೂ ಕೂಡ ಮುಸ್ಲಿಂ ರಾಷ್ಟ್ರಗಳು. ಜೊತೆಯಲ್ಲಿ ನಿಮಗೆ ಇಸ್ರೇಲಿನ ಒಳಗಡೆನೆ ಪ್ಯಾಲೆಸ್ಟೈನ್ ಇದೆ. ಪ್ಯಾಲೆಸ್ಟೈನ್ಗೆ ತಾಕೊಂಡು, ಅಂದ್ರೆ ಅದನ್ನ ವೆಸ್ಟ್ ಬ್ಯಾಂಕ್ ಅಂತ ಹೇಳ್ತಾರೆ. ವೆಸ್ಟ್ ಬ್ಯಾಂಕ್ ಅಂತಂದ್ರೆ ವೆಸ್ಟ್ ಆಫ್ ಜೋರ್ಡಾನ್ ಅಂತ. ಜೋರ್ಡಾನ್ ಅನ್ನುವಂಥದ್ದು ನದಿಯ ಹೆಸರು, ಅದು ದೇಶದ ಹೆಸರು ಹೌದು. ಅಲ್ಲೊಂದು ಜೋರ್ಡಾನ್ ಅನ್ನುವಂಥ ಒಂದು ನದಿನೂ ಕೂಡ ಹರಿತಾ ಇದೆ. ಹೀಗಾಗಿ ಜೋರ್ಡಾನ್ ನದಿಯ ಪಶ್ಚಿಮಕ್ಕೆ ಇರುವಂತಹ ಒಂದು ದಂಡೆ, ಹೀಗಾಗಿ ಅದನ್ನು ವೆಸ್ಟ್ ಬ್ಯಾಂಕ್ ಅಂತಲೂ ಕೂಡ ಕರೀತಾರೆ. ವೆಸ್ಟ್ ಬ್ಯಾಂಕ್ ಅಂತಂದ್ರೆ ನಿಮಗೆ ಪ್ಯಾಲೆಸ್ಟೈನ್. ಅದರ ಪಕ್ಕದಲ್ಲಿ ಗಾಜಾ ಅನ್ನುವಂಥ ಒಂದು ಊರಿದೆ, ಒಂದು ಸ್ಟ್ರಿಪ್, ಗಾಜಾ ಸ್ಟ್ರಿಪ್. ಆ ಗಾಜಾದ ಬಗ್ಗೆ ನೀವು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಂತ. ಗಾಜಾದ ಉದ್ದ 41 ಕಿಲೋಮೀಟರ್ ಇದೆ, ಅದರ ಅಗಲ 6 ಕಿಲೋಮೀಟರ್ ಇದೆ, ಒಂದು ಕಡೆಗೆ 12 ಕಿಲೋಮೀಟರ್ ಇದೆ. ಅಂದ್ರೆ ನಿಮಗೆ ಗಾಜಾವನ್ನ ನೀವು ಒಂದು ತಾಸಿನಲ್ಲೇ ನೀವು ನೋಡ್ಬಿಡ್ಬೋದು ಅಂತ. ನಿಮಗೆ ಇಸ್ರೇಲಿನ ರಾಜಧಾನಿ ಜೆರುಸಲೆಂ, ಆ ಜೆರುಸಲೆಂನಿಂದ ನಿಮಗೆ 71 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಗಾಜಾ ಇದೆ. ಗಾಜಾ ಅಂತಂದ್ರೆ ಆಕ್ಚುಲಿ ಅಲ್ಲಿರುವಂತವರು ಕೂಡ ಪ್ಯಾಲೆಸ್ಟೇನಿಯನ್ರು. ನಿಮಗೆ ಅತಿ ಸಾಂದ್ರವಾಗಿ ಜನಸಾಂದ್ರತೆ ಜಗತ್ತಿನಲ್ಲಿ ಅತಿ ಹೆಚ್ಚು ಇರುವಂತ ಒಂದು ಪ್ರದೇಶ ಅಂತಂದ್ರೆ ಗಾಜಾದಲ್ಲಿ. ಅಂದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ 41 ಕಿಲೋಮೀಟರ್ ಉದ್ದ, 6 ಕಿಲೋಮೀಟರ್ ಅಗಲ ಇರುವಂತ ಒಂದು ಪ್ರದೇಶದಲ್ಲಿ ಸುಮಾರು 23 ಲಕ್ಷ ಜನ ಇದ್ದಾರೆ ಅಂತಲ್ಲಿ. ಆ 23 ಲಕ್ಷರು ಎಲ್ಲರೂ ಕೂಡ ನಿಮಗೆ ಅಲ್ಲಿ ಪ್ಯಾಲೆಸ್ಟೇನಿಯನ್ರು ಅಥವಾ ಮುಸ್ಲಿಮರು. ಇದರ ಬಗ್ಗೆ ನಿರಂತರವಾಗಿ ಕಳೆದ 100 ವರ್ಷಗಳಿಂದ ಅಲ್ಲಿ ಹೋರಾಟಗಳು ನಡೀತಾ ಇದೆ. ನಿಮಗೆ ಈಗಾಗಲೇ ನಾನು ಹೇಳಿದಂತ ಇಸ್ರೇಲನ್ನ ಆವರಿಸಿಕೊಂಡಂತ ಸುತ್ತುವರೆದಂತ ಎಲ್ಲಾ ದೇಶಗಳು ಕೂಡ ನಿಮಗೆ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡಿದೆ. ನಿಮಗೆ ಲೆಬನಾನ್ ದಾಳಿಯನ್ನ ಮಾಡಿದೆ, ಸಿರಿಯಾ ಮಾಡಿದೆ, ಜೋರ್ಡಾನ್ ದಾಳಿಯನ್ನ ಮಾಡಿದೆ ಇಸ್ರೇಲ್ ಮೇಲೆ. ನಿಮಗೆ ಇಸ್ರೇಲ್ ಸ್ವಾತಂತ್ರ್ಯ ಸಿಕ್ಕಿದ ಕೇವಲ 6 ದಿವಸದಲ್ಲೇನೆ ಇಸ್ರೇಲ್ ಮೇಲೆ ದಾಳಿಯಾಗಿದೆ. ಅದಾದ ನಂತರ ನಿಮಗೆ ಈಜಿಪ್ಟ್ನವರು ದಾಳಿಯನ್ನ ಮಾಡಿದ್ದಾರೆ, ಸೌದಿ ಅರೇಬಿಯಾದವರು ಮಾಡಿದ್ದಾರೆ. ನಿಮಗೆ ಯಮನ್ ಸಾಮಾನ್ಯ ನಿಮಗೆ ಇಸ್ರೇಲ್ನಿಂದ ಸುಮಾರು 2200 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಏರಿಯಲ್ ಡಿಸ್ಟೆನ್ಸ್. ಅಷ್ಟು ದೂರದಿಂದ ಇವತ್ತಿಗೂ ಕೂಡ ಅಲ್ಲಿಂದ ನಿಮಗೆ ಕ್ಷಿಪಣಿ ಅಟ್ಯಾಕ್ ಆಗ್ತಾ ಇದೆ. ಇರಾನ್ನಿಂದ ಇಸ್ರೇಲ್ ಮೇಲೆ ದಾಳಿ ಆಗ್ತಾ ಇದೆ, ಕತಾರ್ನಿಂದ ಇಸ್ರೇಲ್ ಮೇಲೆ ದಾಳಿ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತು ಇಸ್ರೇಲ್ ಅನ್ನುವಂಥ ಒಂದು ದೇಶ, ಪುಟ್ಟ ದೇಶ, ಸುಮಾರು 85 ಲಕ್ಷ ಜನ ಇರುವಂತಹ, ಈಗಾಗಲೇ ನಾನು ನಿಮಗೆ ಹೇಳಿದಾಗೆ 480 ಕಿಲೋಮೀಟರ್ ಮತ್ತು 80 ಕಿಲೋಮೀಟರ್ ಅಗಲ ಇರುವಂಥ ಒಂದು ಸಣ್ಣ ದೇಶ. ಅದರಲ್ಲಿ 60% ಡೆಸರ್ಟ್. ಯು ಜಸ್ಟ್ ಇಮ್ಯಾಜಿನ್. ನಾನು ಈಗ ಹೇಳಿದಂಥ ಇಸ್ರೇಲ್ನಲ್ಲಿ 60% ಅದು ಮರುಭೂಮಿ. ಅಲ್ಲೊಂದು ನಗೇವ್ ಅನ್ನುವಂಥ ಒಂದು ಮರುಭೂಮಿ ಇದೆ, ಅಲ್ಲಿ ಒಂದು ಕುರುಚಲು ಕೂಡ ಬೆಳೆಯೋದಿಲ್ಲ. ಅಲ್ಲಿ ಜನವಸತಿ ಇರುವಂಥದ್ದು ಕೇವಲ ಒಂದು 34-35 ಭಾಗದಲ್ಲಿ ಮಾತ್ರ ಜನವಸತಿ ಇದೆ ಇಡೀ ಇಸ್ರೇಲ್ನಲ್ಲಿ. ಅಂತ ಒಂದು ದೇಶದಲ್ಲಿ ನಿಮಗೆ ಅದು ಒಂದು ದೇಶವಾಗಿ ಇವತ್ತಿಗೂ ಕೂಡ ಇರುವಂಥದ್ದೇ ಒಂದು ರೀತಿ ದೊಡ್ಡ ಒಂದು ಆಶ್ಚರ್ಯ. ಅದು ಯಾವತ್ತೂ ಕೂಡ ಅದು ವೈಪ್ ಆಫ್ ಆಗ್ಬಿಡ್ಬೇಕಿತ್ತು ಅಂತ, ನಮ್ಮ ಈ ಭೂಪಟದಿಂದನೇ ಹೊರಟೋಗ್ಬಿಡ್ಬೇಕಿತ್ತು. ಹೀಗಾಗಿ ನಿಮಗೆ ಕಾಲಕ್ಕೆ ನಿಮಗೆ ಬೇರೆ 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 ಅರಬ್ ದೇಶಗಳು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾನೆ ಇದೆ. ಇದು ಕೇವಲ ಒಬ್ಬೊಬ್ಬರೇ ದಾಳಿ ಮಾಡಿದ್ದಲ್ಲ, ಎಲ್ಲರೂ ಸೇರಿಯೂ ಕೂಡ ದಾಳಿಯನ್ನ ಮಾಡಿದ್ರು. ನಿಮಗೆ 6 ಡೇಸ್ ವಾರ್ ಅಂತೇಳಿ ಆಯ್ತು. ಅವಾಗಲೂ ಕೂಡ ನಿಮಗೆ ಇಸ್ರೇಲ್ ಮುಗದೇ ಹೋಗ್ಬಿಡುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು ಅಂತ. ಹೀಗಾಗಿ ನಿಮಗೆ ಕಾಲಕ್ಕೆ ಇಸ್ರೇಲ್ ಮೇಲೆ ನಡೀತಾನೆ ಇದೆ. ಇಷ್ಟು ಸಾಲದೆಂಬಂತೆ ನಿಮಗೆ ಇರಾನು ಕೂಡ ಅದರ ಮೇಲೆ ದಾಳಿಯನ್ನು ಮಾಡಿದೆ. ಈಗಾಗಲೇ ಹೇಳಿದಂತೆ ಉಳಿದವರು ಎಲ್ಲರೂ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇಟ್ ಈಸ್ ಎ ವೆರಿ ಕಾಮನ್. ನಿಮಗೆ ಇಸ್ರೇಲ್ದಲ್ಲಿ 1 ತಿಂಗಳಾದರೂ ಕೂಡ ಒಂದು ಕ್ಷಿಪಣಿ ಬರಲಿಲ್ಲ ಅಂತಂದ್ರೆ, ಅಥವಾ ಏನೋ ಒಂದು ಅಟ್ಯಾಕ್ ಆಗಲಿಲ್ಲ ಅಥವಾ ವಾರ್ ಆಗಲಿಲ್ಲ ಅಂದ್ರೆ ಆಶ್ಚರ್ಯ ಆಗತ್ತೆ ಅಂತ ಅವರಿಗೇನೆ. ಏನು 1 ತಿಂಗಳಾಯ್ತು ಇನ್ನೂ ಏನೋ ಆಗೇ ಇಲ್ವಲ್ಲ ಅಂತ.
ಅಂತ ಒಂದು ವಿಚಿತ್ರವಾದಂತಹ ಒಂದು ಮನಸ್ಥಿತಿ ಮತ್ತು ಸದಾ ಯುದ್ಧೋನ್ಮಾದ ಇರುವಂತಹ ಒಂದು ದೇಶ ಅದು. ಹೀಗಾಗಿ ಆ ದೇಶದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಪುಸ್ತಕ ಯಾಕೆ ಅನ್ನುವಂಥದ್ದು ಗೊತ್ತಾಗತ್ತೆ. ನಿಮಗೆ ಇಲ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ಇಸ್ರೇಲ್ ಗಡಿಗೆ ತಾಕೊಂಡು ಸುಮಾರು ಒಂದು 80-85 ಕಿಲೋಮೀಟರ್ ದೂರದ ಒಂದು ಗಡಿ ಇದೆ. ಆ ಗಡಿಗೆ ನಿಮಗೆ ಗಾಜಾ ಅನ್ನುವಂಥದ್ದು ಜಾಗ ಇದೆ. ಗಾಜಾ ಸ್ಟ್ರಿಪ್ ಅಂತ ಹೇಳಿದ್ನಲ್ಲ, ಅದಿದೆ. ನಿಮಗೆ ಅಲ್ಲಿ ಇಸ್ರೇಲ್ದವ್ರು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ಆ 80 ಕಿಲೋಮೀಟರ್ ಉದ್ದಕ್ಕೂ ಕೂಡ ಗೋಡೆಯನ್ನು ಕಟ್ಟಿದ್ದಾರೆ. ಆ ಗೋಡೆಗೆ ಎಲ್ಲದಕ್ಕೂ ಕೂಡ ಅಲ್ಲಿ ಕ್ಯಾಮ್ರಾಗಳಿದೆ. ಆ ಕ್ಯಾಮ್ರಾ ಅಲ್ಲದೇನೆ ನಿಮಗೆ ಸೆನ್ಸರ್ ಕೂಡ ಇದೆ. ನೀವು ಆ ಗಡಿ ಅಲ್ಲಿರುವಂಥ ಗೋಡೆಯನ್ನು ಮುಟ್ಟಿದ್ರೂ ಕೂಡ ಅಲ್ಲಿ ಕಂಟ್ರೋಲ್ ರೂಮಿಗೆ ಗೊತ್ತಾಗತ್ತೆ, ಅಟ್ಯಾಕ್ ಆಗತ್ತೆ. ಅಂದ್ರೆ ಆ ರೀತಿಯಾದಂಥ ಒಂದು ವಿಚಿತ್ರವಾದಂತಹ ಕಟ್ಟುನಿಟ್ಟಾದಂಥ ಒಂದು ಭದ್ರತಾ ವ್ಯವಸ್ಥೆ ಇದೆ. ಮತ್ತೆ ಇಸ್ರೇಲಿಗಳು ಈ ರೀತಿಯ ತಂತ್ರಜ್ಞಾನದಲ್ಲಿ, ಈ ವಾರ್ಫೇರ್ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿರೋದ್ರಲ್ಲಿ ಇಡೀ ಜಗತ್ತಿನಲ್ಲೇನೆ ಅವರು ನಿಸ್ಸೀಮರು ಅಂತವರು. ಹೀಗಿದ್ರೂ ಕೂಡ ಅಕ್ಟೋಬರ್ 7 2023ನೇ ತಾರೀಕಿಗೆ ಅವ್ರ ಮೇಲೆ ಅಟ್ಯಾಕ್ ಆಯಿತು ಅಂತ. ಅದೇ ಒಂದು ರೀತಿ ದೊಡ್ಡ ಆಶ್ಚರ್ಯ ಅಂತ. ನಿಮಗೆ ಹಮಾಸ್ ಉಗ್ರಗಾಮಿಗಳು, ನಿಮಗೆ ನಾನು ಬಹಳ ಡಿಟೇಲ್ಡ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಹಮಾಸ್ನವರು ನಿಮಗೆ ಇಡೀ ಗಾಜಾವನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಹಮಾಸ್ನವರಿಗೆ ಬೇರೆ ಬೇರೆ ದೇಶಗಳು ಅವರಿಗೆ ಹಮಾಸ್ ಉಗ್ರಗಾಮಿಗಳಿಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಿಮಗೆ ಈ ಲೆಬನನ್ ಅಥವಾ ಸಿರಿಯಾಕ್ಕೆ ಬಂದರೆ ನಿಮಗೆ ಅಲ್ಲಿ ಹೆಜ್ಬುಲ್ಲಾಸ್ ಅಂತ ಹೇಳಿದ್ದಾರೆ. ಅಥವಾ ನಿಮಗೆ ಯಮನ್ನಿಗೆ ಬಂದರೆ ಹೂತೀಸ್ ಅಂತೇಳಿ ಅಲ್ಲಿಯ ಭಯೋತ್ಪಾದಕರಿದ್ದಾರೆ. ನೀವು ಗಾಜಾದಲ್ಲಿ ಬಂದರೆ ಅವರಿಗೆ ಹಮಾಸ್ಗಳಿದ್ದಾರೆ. ಅಂದರೆ ನಿಮಗೆ ಬೇರೆ 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 ಈ ಮುಸ್ಲಿಂ ರಾಷ್ಟ್ರಗಳ ಎಲ್ಲವೂ ಕೂಡ ಟೆರರಿಸ್ಟ್ ಆರ್ಗನೈಸೇಷನ್ ಅನ್ನ ಅವರೇ ತಯಾರು ಮಾಡಿ ಅವರಿಗೆ ಹಣಕಾಸಿನ ನೆರವನ್ನು ಕೊಟ್ಟು ನಿಮಗೆ ಮೆಡಿಟರೇನಿಯನ್ ಸಮುದ್ರದಿಂದ ನಿಮಗೆ ಎಲ್ಲ ಈ ಶಸ್ತ್ರಾಸ್ತ್ರಗಳನ್ನ ಅವರಿಗೆ ಪೂರೈಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಸ್, ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಇಸ್ರೇಲ್ದಲ್ಲಿ ಯಾವುದೋ ಒಂದು ಹದ್ದು ಮೇಲ್ಗಡೆಗೆ ಒಂದು 4 ರೌಂಡ್ ಹಾಕ್ತು ಅಂತಂದ್ರೆ ಅದನ್ನ ಶೂಟ್ ಮಾಡ್ತಾರೆ ಅಂತ. ಅದು ಯಾವುದೋ ಒಂದು ಬೇಹುಗಾರಿಕಾ ಈಗಲ್ ಇರಬಹುದು ಅಂತ, ಅಥವಾ ಯಾವುದೋ ಒಂದು ತಿಮಿಂಗಲ ಈಜುತ್ತಾ ಬಂದು ಇಸ್ರೇಲಿನ ಗಡಿಗೆ ಬಂತು ಅಂತ ಹೇಳಿದ್ರೆ ಬಹುಶಃ ಅದು ಕೂಡ ಒಂದು ರೀತಿ ಟೆರರಿಸ್ಟ್ ಇರಬಹುದೇನೋ ಅನ್ನುವ ರೀತಿಯಲ್ಲಿ ಅವರು ಸಂದೇಹದಿಂದ ನೋಡ್ತಾರೆ ಅಂತ. ಇಸ್ರೇಲ್ನಲ್ಲಿ ಒಂದು ಮಾತಿದೆ, ಏನು ಅಂತಂದ್ರೆ, ನಿನ್ನ ತಾಯಿಯೇ ಆಗಿದ್ರು ಕೂಡ ಅವಳನ್ನ ಸಂದೇಹದಿಂದ ನೋಡು ಅಂತ. ನಿನಗೆ ತಾಯಿನೇ ಆಗಿರ್ಬೋದು, ಬಟ್ ಆ ರೀತಿಯಾದಂತಹ ಒಂದು ರೀತಿ ಶತ್ರುಗಳ ಮಧ್ಯದಲ್ಲಿ ಇರುವಂತದ್ದು, ಎಲ್ಲ ಶತ್ರು ರಾಷ್ಟ್ರಗಳ ಮಧ್ಯದಲ್ಲಿ ಅವರು ಪ್ರತಿನಿತ್ಯವೂ ಕೂಡ ಜೀವವನ್ನ ಇಟ್ಟುಕೊಂಡು ಬದುಕ್ತಾ ಇರುವಂತ ಒಂದು ದೇಶ. ಈ ಅಕ್ಟೋಬರ್ 7ನೇ ತಾರೀಕಿಗೆ ಏನಾಗತ್ತೆ ಅಂತಂದ್ರೆ, ಆ ದಿವಸ ಶುಕ್ರವಾರ ಆಗಿರುತ್ತೆ. ನಿಮಗೆ ಶುಕ್ರವಾರ ಅಂತಂದ್ರೆ ಇಸ್ರೇಲ್ನಲ್ಲಿ ಸಬಾತ್ ಅನ್ನುವಂತ ಒಂದು ದಿವಸ. ಅಲ್ಲಿ ಆ ಸಬಾತ್ ದಿವಸ ನಿಮಗೆ ಇಸ್ರೇಲಿಗಳು ಏನನ್ನು ಕೂಡ ಮಾಡಲ್ಲ. ಇಡೀ ದಿವಸ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾರೆ. ನಿಮಗೆ ಅಲ್ಲಿ ಆ ದಿವಸ ಯಾರು ಮೊಬೈಲ್ ಫೋನನ್ನು ಯೂಸ್ ಮಾಡಲ್ಲ. ಸಾಮಾನ್ಯವಾಗಿ ಬೇರೆಯವ್ರ ಜೊತೆಗೆ ಮಾತನ್ನು ಕೂಡ ಆಡೋದಿಲ್ಲ. ಅಲ್ಲಿ ಇಡೀ ಗೌರ್ಮೆಂಟ್ ರಜಾ ಇರುತ್ತೆ. ಇಡೀ ದೇಶವೇ ನಿಮಗೆ ಶುಕ್ರವಾರ ದಿವಸ ಒಂದು ರೀತಿ ಸ್ತಬ್ಧವಾಗಿರುತ್ತೆ ಅಂತ. ಆ ದಿವಸ ಎಲ್ಲ ಯಹೂದಿಗಳು ಕೂಡ ಈ ಸಬಾತ್ ಇದರಲ್ಲಿ ಇರ್ತಾರೆ ಅಂತವ್ರು. ಆ ದಿವಸ ಏನಾಗತ್ತೆ ಅಂತಂದ್ರೆ, ಅಕ್ಟೋಬರ್ 7ಗೆ ನೋವಾ ಅನ್ನುವಂಥ ಒಂದು ಜಾಗದಲ್ಲಿ, ನೋವಾ ಫೆಸ್ಟಿವಲ್ ಅನ್ನುವಂಥ ಒಂದು ಜಾಗದಲ್ಲಿ ಸುಮಾರು 4,500 ಜನ ಅಲ್ಲಿ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ಅಂತೇಳಿ ನಡೆಯುತ್ತೆ. ಅಲ್ಲಿ ಆ ಫೆಸ್ಟಿವಲಿಗೋಸ್ಕರ ಸುಮಾರು 2 ತಿಂಗಳದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಪ್ರಚಾರವನ್ನ ಕೊಟ್ಟಿರ್ತಾರೆ. ಈ ರೀತಿಯಾದಂಥ ಒಂದು ನೋವಾ ಫೆಸ್ಟಿವಲ್ ಅನ್ನುವಂಥದ್ದು ನಡೀತಾ ಇದೆ, ನೀವೆಲ್ಲರೂ ಕೂಡ ಬರಬೇಕು ಅಂತ. ಈ ನೋವಾ ಫೆಸ್ಟಿವಲ್ ನಡೆಯುವಂತ ಜಾಗ ಗಾಜಾ ಗಡಿಯಿಂದ ಕೇವಲ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಹಾಗಂತೇಳಿ ನಿಮಗೆ ಆ ಗಾಜಾ ಗಡಿಯಿಂದ ಇಲ್ಲಿಗೆ ಬರೋದಷ್ಟು ಸುಲಭ ಅಲ್ಲ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ಸುಮಾರು ಒಂದು 30 ಅಡಿ ಎತ್ತರದ ತಡೆಗೋಡೆ ಇದೆ ಅಂತಲ್ಲಿ, ಫೆನ್ಸಿಂಗ್ ಇದೆ, ಗೋಡೆ ಇದೆ, ಮತ್ತು ಗೋಡೆಗೆ ಕಣ್ಣು ಕಿವಿ ಎಲ್ಲದೂ ಕೂಡ ಇದೆ. ಇವರೇನ್ ಮಾಡ್ತಾರೆ ಅಂತಂದ್ರೆ, ಹಮಾಸ್ ಉಗ್ರಗಾಮಿಗಳು ಸುಮಾರು ಬೆಳಗಿನ ಜಾವ 3:30-4 ಗಂಟೆ ಹೊತ್ತಿಗೆ, ಆಗ ಈ ಕಡೆಗೆ ಇಸ್ರೇಲಿನ ಗಡಿಯಲ್ಲಿ ಈ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇರುತ್ತೆ. ಇವರು ಸುಮಾರು 3 ಗಂಟೆ, ಬೆಳಗಿನ ಜಾವ 3 ಗಂಟೆಗೆ ಈ ಪ್ಯಾರಾಚೂಟ್ಗಳಲ್ಲಿ, ನಿಮಗೆ ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಬೇರೆ ಯಾವ ರೀತಿಯಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೀವು, ಅಥವಾ ಗೋಡೆಯನ್ನ ಭೇದಿಸ್ಕೊಂಡು ಬರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಪ್ಯಾರಾಗ್ಲೈಡರ್ ಅಥವಾ ಪ್ಯಾರಾಶೂಟ್ಗಳ ಮೂಲಕ ಅವರು ಹಾರಿ ಬಂದು ಈ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇರುವಂತ ಜಾಗದಲ್ಲಿ ಉಗ್ರಗಾಮಿಗಳು ಸುಮಾರು ಒಂದು 400-500 ಜನ ಉಗ್ರಗಾಮಿಗಳು ಬಂದು ಅಲ್ಲೇ ಲ್ಯಾಂಡ್ ಆಗ್ತಾರೆ ಅಂತ. ಲ್ಯಾಂಡ್ ಆದ ನಂತರ ಒಂದೇ ಸಮನೆ
ಈ 4,000 ಜನ ಏನು ಸೇರಿದ್ರಲ್ಲ, ಈ ಬೆಳಗಿನ ಜಾವ 4:30-5 ಗಂಟೆ ಹೊತ್ತಿಗೆ ಅವ್ರ ಮೇಲೆ ಒಂದೇ ಸಮ ಗುಂಡಿನ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತ. ಇಂಡಿಸ್ಕ್ರಿಮಿನೇಟ್ ಆಗಿ ನಿಮಗೆ ಕಂಡವರ ಮೇಲೆ ಗುಂಡಿನ ದಾಳಿ ಆಗತ್ತೆ. ನಿಮಗೆ ಅಟ್ಟಾಡಿಸ್ಕೊಂಡು ಹೋಗಿ ಗುಂಡಿನಲ್ಲಿ ಹೊಡಿತಾರೆ, ಪಾಯಿಂಟ್ ಬ್ಲಾಂಕ್ ನಿಂದ ಹೊಡಿತಾರೆ. ಅವರನ್ನ ತುಳಿದು ಕೆಳಗಡೆ ನೆಲಕ್ಕೆ ಹಾಕಿ ಅವ್ರ ಮೇಲೆ ಗುಂಡನ್ನ ಹೊಡಿತಾರೆ. ಅವರೆಲ್ಲರೂ ಕೂಡ ಅಲ್ಲಿಯ ಒಂದು ತೋಪಿರುತ್ತೆ, ಒಂದು ಸಣ್ಣ ತೋಟ ಇರುತ್ತೆ. ಆ ತೋಟದಲ್ಲಿ ಯಾರ್ಯಾರು ಓಡಿರ್ತಾರೋ ಅವರನ್ನು ಕೂಡ ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಕಾರ್ನಲ್ಲಿ ಹೋಗೋರ ಮೇಲೆ ಹ್ಯಾಂಡ್ ಗ್ರೆನೇಡ್ಗಳನ್ನ ಎಸಿತಾರೆ. ಸುಮಾರು ಅಲ್ಲಿ ಒಂದು 800 ಜನರನ್ನ ಆ ರೀತಿಯಾಗಿ, ನಮಗೆ ನಾವು ಈ ಜಲಿಯಾನ ವಾಲಾಬಾಗ್ನಲ್ಲಿ ಜನರಲ್ ಡಯರ್ ಹೇಗೆ ಎಲ್ಲರ ಮೇಲೆ ಕಂಡವ್ರ ಮೇಲೆ ಹೊಡೆದ್ನು, ಅವಾಗ ಒಂದೇ ಮಾರ್ಗ ಇತ್ತು. ಅಲ್ಲಿ ಬಂದವ್ರನ್ನ ಎಲ್ಲರ ಮೇಲೆ ಹೇಗೆ ಜನರಲ್ ಡಯರ್ ಯಾವ ರೀತಿಯಾಗಿ ಗುಂಡಿನ ದಾಳಿಯನ್ನ ಮಾಡಿದ್ನೋ ಅದೇ ಮಾದರಿಯಲ್ಲಿ ಅಲ್ಲಿಯ ಹಮಾಸ್ ಉಗ್ರಗಾಮಿಗಳು ಇಸ್ರೇಲಿ ಸಾಮಾನ್ಯ ಪ್ರಜೆಗಳ ಮೇಲೆ, ಹೆಚ್ಚಾಗಿ ಯುವಕರ ಮೇಲೆ ಈ ಗುಂಡಿನ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಅವ್ರನ್ನ ಸಾಯಿಸ್ತಾರೆ. ಅದಾದ ನಂತರ ನಿಮಗೆ ಇಸ್ರೇಲ್ನಲ್ಲಿ ಬಹಳ ದೊಡ್ಡ ಒಂದು ತಾಕತ್ತಿರುವಂಥದ್ದು, ಇಸ್ರೇಲಿನ ಬಹಳ ದೊಡ್ಡ ಒಂದು ಬೆನ್ನೆಲುಬು ಅಂತಂದ್ರೆ ಅದೊಂದು ಕಿಬೂಟ್ಸ್ ಅನ್ನುವಂಥದ್ದು ಒಂದು ಅಂದ್ರೆ ಕಿಬೂಟ್ಸ್ ಅಂತಂದ್ರೆ ಸುಮಾರು ಒಂದು 200-300 ಜನ, ಒಂದು ಗೇಟೆಡ್ ಕಮ್ಯುನಿಟಿ, ಒಂದೇ ಕಮ್ಯುನಿಟಿಯಲ್ಲಿ ಇರುವಂತವರು. ಸುಮಾರು ಒಂದು 300-350 ಮನೆಗಳಿರುವಂತ ಒಂದು ಆ ಕಿಬೂಟ್ಸ್ಗೆ ಇವರು ನುಗ್ಗುತ್ತಾರೆ ಅಂತ ಈ ಹಮಾಸ್ ಉಗ್ರಗಾಮಿಗಳು. ಸುಮಾರು ಒಂದು 350-400 ಜನ ಉಗ್ರಗಾಮಿಗಳು ತುಂಬಾ ಮಾಡರ್ನ್ ವೆಪನ್ ಇಟ್ಕೊಂಡು, AK-47 ಸೇರಿದ ಹಾಗೆ ಎಲ್ಲಾ ರೀತಿಯ ವೆಪನ್ಗಳನ್ನು ಇಟ್ಕೊಂಡು ಈ ಜನವಸತಿ ಕೇಂದ್ರ, ಅಂದ್ರೆ ಈಗ 300 ಮನೆ ಇರುವಂತ ಒಂದು ಗೇಟೆಡ್ ಕಮ್ಯುನಿಟಿ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ ಅಂತ. ಅಂದ್ರೆ ಯಾರು ಈ ನೋವಾ ಫೆಸ್ಟಿವಲ್ ಅಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಅದೇ ಉಗ್ರಗಾಮಿಗಳು ಪಕ್ಕದಲ್ಲೇ ಇರುವಂತ ಈ ಹಳ್ಳಿ, ಅದು ಈ ಕಿಬೂಟ್ಸ್ಗೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಸುಮಾರು 180 ಮನೆಗಳನ್ನ ಎಲ್ಲವನ್ನೂ ಕೂಡ ನಿರ್ನಾಮ ಮಾಡ್ತಾರೆ ಅಂತ. ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡಿ ಅಲ್ಲಿಯ ಮಕ್ಕಳನ್ನು ಕೂಡ ಸಾಯಿಸಿ, ಮಹಿಳೆಯರ ಮೇಲೆ ಮಾನಭಂಗವನ್ನು ಮಾಡಿ ಸಂಪೂರ್ಣವಾಗಿ ಅದು ಛಿದ್ರ ಆಗತ್ತೆ ಅಂತ. ಒಂದು ರೀಮ್ ಅನ್ನುವಂಥ ಒಂದು ಪ್ಲೇಸ್, ಅದು ರೀಮ್ ಕಿಬೂಟ್ಸ್ ಅಂತ, ಅದನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಅದ್ರ ಪಕ್ಕದಲ್ಲಿರುವಂಥ ಇನ್ನೊಂದು ಕಿಬೂಟ್ಸ್ ಇರುತ್ತೆ, ಅದನ್ನು ಕೂಡ ಅವರು ಧ್ವಂಸವನ್ನು ಮಾಡಿ ಸುಮಾರು ಅಲ್ಲಿ ಒಂದು 600 ಜನರನ್ನ ಸಾಯಿಸ್ತಾರೆ ಅಂತ. ಈ ಎಲ್ಲಾ ಘಟನೆಗಳು ಕೂಡ 15ರಿಂದ ಒಂದು 16 ತಾಸಿನ ಅವಧಿಯಲ್ಲಿ ಆಗತ್ತೆ. ಬೆಳಿಗ್ಗೆ 4:30 ಶುರುವಾದಂತಹ ಈ ದಾಳಿ ಸುಮಾರು ಬೆಳಗಿನ ಅಂದ್ರೆ ಮಧ್ಯಾಹ್ನ 11:30-12 ಗಂಟೆ ಹೊತ್ತಿಗೆ ಮುಗಿದೋಗ್ಬಿಡತ್ತೆ ಅಂತ. ಜೊತೆಯಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ಮಹಿಳೆಯರ ಮೇಲೆ ಅವರು ಏನು ರೇಪ್ ಮಾಡ್ತಾರೆ. ಅದಾದ ನಂತರ 250 ಜನರನ್ನ, ಪ್ರಿಸೈಸ್ಲಿ 251 ಜನರನ್ನ ತಮ್ಮ ಜೊತೆಗೇನೆ ಎಲ್ಲಿ ಗಾಜಾಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಅಂದ್ರೆ ಅವರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ನಾನು ಪತ್ರಿಕೆಯಲ್ಲಿ ಓದಿದ್ದೆ, ನಾನು ಕೂಡ ಪತ್ರಿಕೆಯಲ್ಲಿ ಸುದ್ದಿಯನ್ನು ಬರೆದಿದ್ದೆ, ಅಂಕಣವನ್ನು ಕೂಡ ಬರೆದಿದ್ದೆ. ಅದು ಆದಾಗ ನಂತರ ಅದರ ಬಗ್ಗೆ ಅಲ್ಲಲ್ಲಿ ಏನು ವಿಡಿಯೋ ತುಣುಕುಗಳನ್ನು ಕೂಡ ನೋಡಿದ್ದೆ. ಆದರೆ ನಾನು ಹಿಂದಿನ ವರ್ಷ ಆ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ಎಲ್ಲಿ ನಡೆದಿತ್ತು ಅದೇ ಜಾಗಕ್ಕೆ ಹೋದೆ ಅಂತ. ಅದಾದ ನಂತರ ಈಗಾಗಲೇ ನಾನು ಹೇಳಿದಂಥ ಈ ಕಿಬೂಟ್ಸ್ ಇದೆಯಲ್ಲ, ಆ ಕಿಬೂಟ್ಸ್ಗೂ ಕೂಡ ನಾನು ಭೇಟಿ ಕೊಟ್ಟಿದ್ದೆ. ಈ 180 ಮನೆಗಳು ಧ್ವಂಸವಾದಂಥ ಎಲ್ಲ ಮನೆಗಳಿಗೂ ಕೂಡ ಹೋಗಿದ್ದೀನಿ. ನಾನು ಎಕ್ಸ್ಟೆನ್ಸಿವ್ ಆಗಿ ಫೋಟೋಗ್ರಾಫ್ ಮತ್ತು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಅದನ್ನು ಕೂಡ ನೋಡಿದ ನಂತರ ಅದಕ್ಕೆ ಹೋಗೋಕ್ಕಿಂತ ಒಂದು ವಾರದ ಮುಂಚೆ ನಾನು ಈ ಒಂದು ಪುಸ್ತಕವನ್ನು ಓದಿದ್ದೆ, ಒನ್ ಡೇ ಇನ್ ಅಕ್ಟೋಬರ್ ಅನ್ನುವಂಥದ್ದು ಈ ಪುಸ್ತಕದ ಮೂಲ ಪುಸ್ತಕದ ಹೆಸರು. ಆ ಒನ್ ಡೇ ಇನ್ ಅಕ್ಟೋಬರ್ ಅನ್ನ ಓದಿದ್ದೆ. ಅದು ಓದಿದ ನಂತರ ಅಲ್ಲಿ ಆ ದಾಳಿ ನಡೆದ ಜಾಗವನ್ನು ನೋಡಿದ ನಂತರ, ಸ್ವತಃ ಈ 180 ಮನೆಗಳು ಧ್ವಂಸವಾಗಿದ್ದನ್ನು ನೋಡಿದ ನಂತರ ಈ ಪುಸ್ತಕವನ್ನ ನಮ್ಮ ಕನ್ನಡಕ್ಕೆ ತರಲೇಬೇಕು ಅಂತ ಹೇಳಿ ನನಗನ್ನಿಸ್ತು ಅಂತ. ಯಾಕೆಂತಂದ್ರೆ ನಾವು ಕೂಡ ಒಂದು ರೀತಿ ಇಸ್ರೇಲಿಗಳಷ್ಟು ಅಪಾಯದಲ್ಲಿ ಇಲ್ಲದೆ ಹೋದರೂ ಕೂಡ ಎಲ್ಲೋ ಒಂದು ಕಡೆಗೆ ನಮಗೆ ಈ ರೀತಿಯ ಭಯದ ಒಂದು ಸಣ್ಣ ನೆರಳು ಕೂಡ ನಮ್ಮ ಮೇಲೆ ಎಲ್ಲೋ ಒಂದು ಕಡೆಗೆ ಸೋಗಿ ಹೋಗಿದೆ ಅಂತ ನಮ್ಮ ಮೇಲೆ. ನಿಮಗೆ ಫುಲ್ವಾಮಾದಲ್ಲಿ ಅಟ್ಯಾಕ್ ಆಯ್ತು, ಅವಾಗ ಆದಾಗಲೂ ಕೂಡ ನಮಗೆಲ್ಲೋ ಒಂದು ರೀತಿ ಯಾಕೆ ಅಮಾಯಕರ ಮೇಲೆ ಯಾಕೆ ಇಲ್ಲಿ ಇಂಡಿಯಾದಲ್ಲಿ ಈ ರೀತಿ ಗುಂಡಿನ ದಾಳಿ ಆಗತ್ತೆ, ನಮಗೂ ಕೂಡ ಗೊತ್ತಿದೆ ಅಂತ. ಭಯೋತ್ಪಾದನೆಯನ್ನ ಅತಿ ಹತ್ತಿರದಿಂದ ಬಹಳ ಬಿಸಿಯಾಗಿ ಹಸಿಯಾಗಿ ಅನುಭವಿಸಿದಂಥ ದೇಶವು ಕೂಡ ನಾವು. ಹೀಗಾಗಿ ಅವಾಗ ಅಲ್ಲಿ ನನಗನ್ನಿಸ್ತು ಅಂತ ಈ ಪುಸ್ತಕವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತೇಳಿ ಅನ್ಸಿದ್ರಿಂದ ಇದನ್ನ ಮಾಡಿದೆ. ಸರ್, ಈಗ ಈ ಆಪರೇಷನ್ ಎಂಟಬೆ ಟೈಮಲ್ಲಿ ಒಬ್ಳು ಡೋರಾ ಬ್ಲೋಚ್ ಅಂತ ಒಬ್ಳು ಮಹಿಳೆಯನ್ನ
ಉಗಾಂಡದಲ್ಲೇ ಇಟ್ಕೊಂಡು ಕಂಪಾಲದಲ್ಲಿ ಆ ಮಹಿಳೆ ಆಪರೇಷನ್ ನಡೆಯುವಂಥ ಸಂದರ್ಭದಲ್ಲಿ ಅವಳನ್ನು ಬಿಟ್ಟು ಬಂದಿದ್ರು. ಅವಳನ್ನು ಆನಂತರ ಅವರು ಕೊಂದರು. ಬಟ್ ಅದನ್ನು ಎಷ್ಟೋ ವರ್ಷದ ಬಳಿಕ ಹೋಗಿ ಆ ಹೆಂಗಸಿನ ಶವವನ್ನು ಕೂಡ ಅವ್ರು ರಿಕವರ್ ಮಾಡ್ಕೊಂಡು ಬಂದಿದ್ರು ಇಸ್ರೇಲ್ನವರು. ಮೊನ್ನೆ ಅಕ್ಟೋಬರ್ನಲ್ಲಿ ನಡೆದಂಥ ಘಟನೆ ಇನ್ನು 2 ವರ್ಷ ಆಗಿದೆ, ಇನ್ನೂ ಕೂಡ ಅವರ ಪ್ರತೀಕಾರ ನಿಲ್ತಾ ಇಲ್ಲ, ಇನ್ನೂ ಕೂಡ ಆಪರೇಷನ್ಸ್ ನಡೀತಾನೆ ಇದೆ ಗಾಜಾದಲ್ಲಿ. ನೀವು ಬಹುಶಃ ವಾಜಪೇಯಿ ಸರ್ಕಾರ ಇದ್ದಾಗ ಬಹುಶಃ ನೀವು ಬಹಳ ಹತ್ತಿರದಿಂದ ಅನಂತಕುಮಾರ್ ಅವರ ಜೊತೆ ಎಲ್ಲ ಇದ್ರಿ. ಕಂದಹಾರ್ನ ಪ್ರಕರಣ ಆಯಿತು, ಅನೇಕ ಬೇರೆ ಬೇರೆ ಭಯೋತ್ಪಾದನಾ ಘಟನೆಗಳು ಭಾರತದ ಮೇಲೂ ಕೂಡ ನಡೆದಿದೆ. ಭಾರತದ ಒಂದು ರಾಜಕೀಯ ಇಚ್ಛಾಶಕ್ತಿ ಎಲ್ಲಿ ಸೋಲ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನಾನು 2013ಕ್ಕಿಂತ ಪೂರ್ವದಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಮೇಲೆ ಸುಮಾರು ಒಂದು 32 ಭಯೋತ್ಪಾದಕ ಕೃತ್ಯಗಳು ನಡೆದಿದೆ ನಮ್ಮ ದೇಶದ ಮೇಲೆ. ಆ 32 ಭಯೋತ್ಪಾದಕ ಕೃತ್ಯಗಳು ನಡೆದಾಗ ನಮ್ಮ ರಿಟಾಲಿಯೇಷನ್, ನಮ್ಮ ಪ್ರತೀಕಾರದ ಕ್ರಮ ಏನಿದೆಯಲ್ಲ ಅದು 0. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂತಂದ್ರೆ ನಮಗೆ ಮುಂಬೈ ದಾಳಿ ಇದ್ದಿರ್ಬೋದು. ನಾವು ಯಾವ ಘಟನೆ ನಡೆದಾಗಲೂ ಕೂಡ ನಾವು ಎಂದೂ ಕೂಡ ನಾವು ರಿಯಾಕ್ಟ್ ಮಾಡಿಲ್ಲ. ನೀವು ಇಸ್ರೇಲ್ನಲ್ಲಿ ನೀವು ಅವರಾಗಿಂದನೇ ಕಾಲು ಕೆರೆದು ಜಗಳಕ್ಕೆ ಹೋಗಿದ್ದಿಲ್ವೇ ಇಲ್ಲ. ಆದರೆ ಅವರ ತಂಟೆಗೆ ಹೋದವರನ್ನ ಅವ್ರು ಇಲ್ಲಿ ತನಕ ಯಾರನ್ನು ಕೂಡ ಬಿಟ್ಟಿಲ್ಲ. ಅವ್ರು ಎಲ್ಲೇ ಇದ್ದಿರ್ಬೋದು. ಈಗ ನೀವು ಹೇಳಿದ್ರಿ ಎಂಟಬ್ಬೆ ಅಂತೇಳಿ ಹೇಳಿದ್ರಿ. ಎಂಟಬ್ಬೆ ಇರುವಂಥದ್ದು ಎಲ್ಲಿ? ಇಸ್ರೇಲ್ ಇರುವಂಥದ್ದು ಮಧ್ಯಪ್ರಾಚ್ಯ ದೇಶ, ನಿಮಗೆ ಮಿಡ್ಲ್ ಈಸ್ಟಲ್ಲಿ ಒಂದು ಸಣ್ಣ ದೇಶ. ನಿಮಗೆ ಎಂಟಬ್ಬೆ ಇರುವಂಥದ್ದು ಉಗಾಂಡದಲ್ಲಿ. ಉಗಾಂಡದ ವಿಮಾನ ನಿಲ್ದಾಣ ಇರುವಂಥ ಜಾಗಕ್ಕೆ ಎಂಟಬ್ಬೆ ಅಂತೇಳಿ ಕರೀತಾ ಇರುವಂಥದ್ದು. ನಿಮಗೆ ಅದಿರುವಂಥದ್ದು ಆಫ್ರಿಕಾದಲ್ಲಿ. ನಿಮಗೆ ಅದು ಕೂಡ, ನಿಮಗೆ ಉಗಾಂಡ ಕೂಡ, ಆ್ಯಂಡ್ ಇಟ್ ಈಸ್ ಸರೌಂಡೆಡ್ ಬೈ ಮೆನಿ ಕಂಟ್ರೀಸ್. ನಿಮಗೆ ಪಕ್ಕದಲ್ಲಿ ಕೀನ್ಯಾ ಇದೆ, ಕೆಳಗಡೆ ಬಂದರೆ ಟಾನ್ಜೇನಿಯಾ ಇದೆ, ಮೇಲ್ಗಡೆಗೆ ಬಂದರೆ ನಿಮಗೆ ಪಕ್ಕದಲ್ಲಿ ಸುಡಾನ್ ಇದೆ. ಈ ಎಲ್ಲ ದೇಶಗಳು ಇದ್ದರೂ ಕೂಡ ಆ ಎಲ್ಲ ಪ್ರತಿರೋಧವನ್ನ ಏನು ಮೀಟಿ ಇವರು 3000 ಕಿಲೋಮೀಟರ್ ದೂರಕ್ಕೆ ಪ್ರಯಾಣ ಮಾಡಿ ಕೇವಲ 90 ನಿಮಿಷದಲ್ಲಿ, ನಿಮ್ಗೆ ಬಹಳ ಒಂದು ಫೇಮಸ್ ಒಂದು ಸಿನಿಮಾ ಇದೆ, ಅದೇ ಒಂದು ಪುಸ್ತಕವಾಗಿಯೂ ಬಂದಿದೆ, 90 ಮಿನಿಟ್ಸ್ ಅಟ್ ಎಂಟಬ್ಬೆ ಅಂತ. ಆ 90 ನಿಮಿಷದಲ್ಲಿ ಇಡೀ ಕಾರ್ಯಾಚರಣೆಯನ್ನ ಮಾಡಿ, ಈಗ ಯಾರು ಬೆಂಜಮಿನ್ ನೆತನ್ಯಾಹು ಇದಾರಲ್ಲ, ಪ್ರೈಮ್ ಮಿನಿಸ್ಟರ್ ಇದಾರಲ್ಲ, ಅವರ ಅಣ್ಣ ಅವರ ಅಣ್ಣ ಅದರ ಇಡೀ ಆಪರೇಷನ್ನಿನ ನೇತೃತ್ವವನ್ನು ವಹಿಸ್ಕೊಂಡಿದ್ರು. ಅವರು ಅದನ್ನ ಮಾಡಿರುವಂಥದ್ದು. ಇದು ಒಂದೇ ಅಲ್ಲ ಅಂತ, ನಿಮಗೆ ಮ್ಯೂನಿಚ್ ಒಲಿಂಪಿಕ್ ಇದ್ದಿರ್ಬೋದು, ಅಲ್ಲಾದಂಥ ಘಟನೆ ಇದ್ದಿರ್ಬೋದು. ನಿಮಗೆ ಇಸ್ರೇಲ್ನವರು ಜಗತ್ತಿನ ಯಾವುದೇ ಭಾಗದಲ್ಲಿ ಅವರ ಮೇಲೆ ಅಟ್ಯಾಕ್ ಆದಾಗ ಅವರು ಪ್ರತೀಕಾರವನ್ನು ತೆಗೆದುಕೊಳ್ಳದೆ ಇಲ್ಲಿ ತನಕ ಯಾವುದನ್ನು ಕೂಡ ಮಾಡಿಲ್ಲ. ನೀವು ಅದನ್ನು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ಬೋದು ಅಂತ. ನೀವು ಯಾರಾದರೂ ಒಬ್ಬ ಇಸ್ರೇಲಿಗೆ ನೀವು ಕಿವಿ ಹಿಂಡಿದ್ರೆ ಅವ್ರು ನಿಮ್ಗೊಂದು ಕಪಾಳ ಕೊಡೋದು ಹೋಗ್ತಾರೆ ಅಂತಷ್ಟೇ. ಅಲ್ಲ, ಮುಂಬೈ ಅಟ್ಯಾಕ್ ಆದಾಗ ಕೂಡ ಅವರು ಮಧ್ಯಪ್ರವೇಶ ಮಾಡ್ತೇನೆ, ನರಿಮನ್ ಪಾಯಿಂಟ್ ಅಲ್ಲಿ ನಮ್ಮವ್ರು ಇದ್ದಾರೆ ಅನ್ನೋ ಅಂತ ಮಾತನ್ನ ಹೇಳಿದ್ರು. ಆದ್ರೆ ನಾನು ಇದೇ ಹೇಳ್ತೇನೆ ನೋಡಿ, ಈ ಅಕ್ಟೋಬರ್ 7 ಘಟನೆ ಆಗುವಾಗ ನಾವು ಇಸ್ರೇಲ್ನ ಗುಪ್ತಚರ ವಿಭಾಗಗಳ ಬಗ್ಗೆ ಬಹಳ ಹೊಗಳುತ್ತೇವೆ. ಅದು ಶಿನ್ಬೇಟ್ ಇರ್ಬೋದು, ಹಗೇನದಿಂದ ಆರಂಭಿಸಿ ಈಗ ಸೈರಾಟ್ ಮಟ್ಕಲ್, ಮೊಸಾದ್, ಇದೆಲ್ಲ. ಆದರೆ ಇಂಥ ಘಟನೆ, ಅದು ಪಕ್ಕದಲ್ಲೇ ಇರುವಂತಹ ಹಮಾಸ್ ಉಗ್ರರು ಗಾಜಾದಿಂದ ಪ್ಯಾರಾಗ್ಲೈಡರ್ ಮೂಲಕ ನಮ್ಮೊಳಗಡೆ ಬರ್ತಾರೆ, ಇಷ್ಟೆಲ್ಲ ಮದ್ದುಗುಂಡುಗಳನ್ನು ತಂದು ಒಂದು ಇಡೀ ದಿನ ಅಲ್ಲಿ ಮಾರಣ ಹೋಮ ಮಾಡ್ತಾರಂತ. ಎಲ್ಲಿ ಇಸ್ರೇಲ್ನ ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಕೂಡ ಬಹಳಷ್ಟು ಪ್ರಶ್ನೆಗಳು ಬಂದಿತ್ತು. ನಿಮ್ಮ ಪುಸ್ತಕದಲ್ಲಿ ಏನಾದರೂ ಇದಕ್ಕೆ ಉತ್ತರ ಇದೆಯಾ ಅಂತ? ಇಲ್ಲ, ಇದರಲ್ಲಿ ಖಂಡಿತವಾಗಿಯೂ ಕೂಡ ಇದು ಭದ್ರತಾ ಲೋಪನೇ. ಇದು ಅದರಲ್ಲಿ 2 ಮಾತಿಲ್ವೇ ಇಲ್ಲ ಅಂತ. ನಿಮಗೆ ಇಸ್ರೇಲ್ನಲ್ಲಿ ಒಂದು, ನಿಮಗೆ ಈ ಪೆಗಸಿಸ್ ಮೇಲ್ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂದರೆ ಪೇಜರ್ ಬಾಂಬ್ ಅನ್ನುವಂಥದ್ದು ಗೊತ್ತಿದೆ ನಿಮಗೆ. ಸಿರಿಯಾದಲ್ಲಿ ಅವರು ಈ ಹಮಾಸ್ ಇವ್ರದ್ದು ಅಟ್ಯಾಕ್ ಆಗೋಕ್ಕಿಂತ ಒಂದು ಸ್ವಲ್ಪ ದಿವಸ ಮುಂಚೆ ನಿಮಗೆ ಯಾರ್ಯಾರು ಉಗ್ರಗಾಮಿಗಳ ಕೈಯಲ್ಲಿ ಪೇಜರ್ ಇತ್ತು, ಆ ಪೇಜರ್ ಎಲ್ಲವೂ ಕೂಡ ನಿಮಗೆ ಸ್ಫೋಟ ಆದವು ಅಂತ. ನಿಮಗೆ ಇಸ್ರೇಲ್ನಲ್ಲಿ ಒಂದು ಟೆಕ್ನಾಲಜಿ ಇದೆ. ಏನು ಟೆಕ್ನಾಲಜಿ ಅಂತಂದ್ರೆ, ಈಗ ನೀವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇಸ್ರೇಲ್ನಲ್ಲಿ ಯಾರೋ ಒಬ್ಬರು ಅದನ್ನು ಕೇಳಿಸ್ಕೊಳ್ತಾರೆ ಅಂತ. ಅಂದ್ರೆ ಅವ್ರ ಹತ್ರ ಆ ಇನ್ಫಾರ್ಮೇಶನ್ ಇದೆ. ಅವರನ್ನ ಅಲ್ಲಿ ನಿಮಗೆ UK 2000 ಅನ್ನುವಂಥ ಒಂದು ಇದಿದೆ ಅವ್ರದ್ದು, ಏನು ಒಂದು ಸಣ್ಣ ಕಮಾಂಡೋ ಪಡೆ ಇದೆ. ಅದರಲ್ಲಿ ಸುಮಾರು 10,000 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಅಂದ್ರೆ 18 ವರ್ಷದಿಂದ 26 ವರ್ಷದ ಕಂಪ್ಯೂಟರ್ ಸ್ಯಾವಿ ಏನು ಯುವಕರಿದ್ದಾರೆ. ಅವರು ನಿಮಗೆ ಅವ್ರ ಕೆಲಸವೇ ಅದು ಅಂತ. ಆಕ್ಚುಲಿ ಅವರನ್ನ ವಾರಿಯರ್ಸ್ ಆನ್ ದ ಕೀಬೋರ್ಡ್ ಅಂತ ಹೇಳಿ ಕರೀತಾರೆ ಅಂತ. ಅಂದ್ರೆ ಅವ್ರನ್ನ ಕೀಬೋರ್ಡ್ ಸೈನಿಕರು, ಅಂದ್ರೆ ಅವರು ಇಡೀ ಯುದ್ಧವನ್ನ ಕಂಪ್ಯೂಟರ್ ಮೂಲಕನೇ ಮಾಡಬಲ್ಲರು. ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿಯ ಇಂಟೆಲಿಜೆನ್ಸ್ ವ್ಯವಸ್ಥೆ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇದೆ ಅಲ್ಲಿ. ಈಗ ಅಲ್ಲಿ ನಮ್ಮಲ್ಲಿ ಹೇಳ್ತಾರಲ್ಲ, ಯಾವುದೇ ಈ ಡಿಜಿಟಲ್ ಫುಟ್ ಪ್ರಿಂಟ್ ಅಂತೇಳಿ ನಾವು ಕರಿತೀವಿ. ನಾವು ಡಿಜಿಟಲ್ ಫುಟ್ ಪ್ರಿಂಟ್ ಅನ್ನ ಬಿಡದೆ ಏನನ್ನೂ ಕೂಡ ಇವತ್ತು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಂದೇಶವನ್ನು ಕಳಿಸ್ಲಿಕ್ಕೂ ಆಗಲ್ಲ, ಪಡಿಲಿಕ್ಕೂ ಆಗಲ್ಲ, ಫೋನಲ್ಲಿ ಮಾತಾಡ್ಲಿಕ್ಕೂ ಆಗಲ್ಲ. ಅದನ್ನ ನಾವು
ನನ್ನ ಪ್ರತಿ ಮಾತು ಕೂಡ ನಾನು ಮೊಬೈಲ್ನಲ್ಲಿ ನಾನು ಮಾತಾಡಿದ್ದಿದ್ರೆ ಅದು ದಾಖಲೆ ಆಗಿರುತ್ತೆ ಅಂತ ಒಂದು ಕಡೆಗೆ ಆ ಎಲ್ಲ ದಾಖಲೆಗಳ ಡಾಟಾಬೇಸ್ ಇವತ್ತು ಇಸ್ರೇಲ್ದವ್ರ ಹತ್ರ ಇದೆ. ಅಂದ್ರೆ ಇಷ್ಟೆಲ್ಲ ಮುಂದುವರಿದಂತಹ ಭದ್ರತಾ ವ್ಯವಸ್ಥೆ ಇದ್ದೂ ಕೂಡ ಹಾಗಿದ್ರೆ ಆ ದಿವಸ ಏನಾಯಿತು ಅನ್ನುವಂಥದ್ದು. ಮೊದಲನೇದಾಗಿ ಈ ರೀತಿಯಾಗಿ ಪ್ಯಾರಾಶೂಟ್ ಮೂಲಕ ಬರ್ತಾರೆ ಅನ್ನುವಂಥದ್ದೇನು ಹೊಸದೇನಾಗಿರಲಿಲ್ಲ ಅವರಿಗೆ, ಅದು ಗೊತ್ತಿತ್ತು ಅಂತ ಅವರಿಗೆ. ಆದ್ರೆ ಆ ದಿವಸ ಆಗಿದ್ದೇನು ಅಂತಂದ್ರೆ ಹೆಚ್ಚು ಜನ ಆ ದಿವಸ ರಜಾದಲ್ಲಿದ್ದರು, ಎಲ್ಲರೂ ಕೂಡ ರಜಾದಲ್ಲಿ ಇದ್ದಂಥದ್ದು. ಮತ್ತೆ ನಿಮಗೆ ಶುಕ್ರವಾರ ದಿವಸ ನಿಮಗೆ ಇಡೀ ಇಸ್ರೇಲ್ ಮಲಗಿರತ್ತೆ. ನಿಮ್ಗೆ ಅಲ್ಲಿ ಹೋದ್ರೂ ಕೂಡ ಗೊತ್ತಾಗುತ್ತೆ, ನಿಮಗೆ ಏರ್ಪೋರ್ಟ್ ಅಲ್ಲಿ ಬಂದರೂ ಕೂಡ ಗೊತ್ತಾಗುತ್ತೆ ಯಾರು ಜನರೇ ಇಲ್ವಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಒಂದು ರೀತಿ ಕಲ್ಚರ್ ಶಾಕ್ ಆಗುತ್ತೆ ನಿಮಗೆ ಅಲ್ಲಿ. ಆ ದಿವಸ ಅದನ್ನು ಒಳ್ಳೆ ಟೈಮ್ ಅನ್ನ ನೋಡಿಕೊಂಡು ಅವ್ರು ಬಂದಿದ್ದು. ಅಫ್ಕೋರ್ಸ್ ಇದು ಅಗೇನ್ ಇಟ್ ಇಸ್ ಇಂಟೆಲಿಜೆನ್ಸ್ ಫೇಲ್ಯೂರ್. ಆ ದಿವಸ ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ ಆಯ್ತು ಅಂತದ್ದು. ಇತಿಹಾಸದಲ್ಲಿ ಯೋಮ್ ಕಿಪುರ್ ಯುದ್ಧ ಕೂಡ ಇದೇ ಹಬ್ಬದ ಸಂದರ್ಭ ನೋಡ್ಕೊಂಡು ಮಾಡಿರ್ತಾರೆ. ಆದರೆ ಈ ಕೆಲವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಚರ್ಚೆಗಳನ್ನು ಮಾಡುವಾಗ ಪುಲ್ವಾಮಾದ ಬಗ್ಗೆ ಭಾರತದ ಸರ್ಕಾರವನ್ನು ದೂಷಣೆ ಮಾಡಿದ ಹಾಗೆ ಇಸ್ರೇಲ್ನ ಮೂಲಕ, ಇಸ್ರೇಲ್ನ ಮೇಲೆ ಈ ಒಂದು ದಾಳಿಯನ್ನ ಮಾಡಿಸುವ ಮೂಲಕ CIA ಇರ್ಬೋದು, ಅಮೆರಿಕ ಇರ್ಬೋದು, ಒಂದು ಮಧ್ಯಪೂರ್ವದ ಇಡೀ ರಾಜಕೀಯ ಚಿತ್ರಣವನ್ನು ಬದಲಾಯಿಸೋದಕ್ಕೆ ಒಂದು ಹೋರಾಟವನ್ನು ಆರಂಭ ಮಾಡಿದೆ. ಈಗ ಅದು ನಡೀತಾ ಇರುವಂಥದ್ದು ಅದರ ಮುಂದುವರಿದ ಭಾಗ ಅಂತ ಆರೋಪ ಮಾಡ್ತಾರೆ. ನಿಮ್ಗೆ ಅನಿಸುತ್ತಾ ಇಸ್ರೇಲ್ ತನ್ನ ಪ್ರಜೆಗಳ ಜೊತೆಗೆ, ಪ್ರಜೆಗಳ ಜೀವದ ಜೊತೆಗೆ ಈ ರೀತಿಯ ಒಂದು ರಾಜಕೀಯದ ಆಟವನ್ನು ಆಡೋದಕ್ಕೆ ಸಾಧ್ಯ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಂದ್ರೆ ಇಸ್ರೇಲ್ನವ್ರು ಯಾರು ಇಸ್ರೇಲ್ ಗೊತ್ತಿದ್ದು ಇದನ್ನ ಈ ದಾಳಿ ಗೊತ್ತಿದ್ದು ಕೂಡ ಒಂದು ಅವಕಾಶವನ್ನು ಕೊಟ್ಟು ನೋಡಿದ್ರು. ಅಂದ್ರೆ ಪೂರ್ತಿ ಈ ಏನು ಟೆರರ್ ನೆಕ್ಸಸ್ ಇದೆ ಅದನ್ನ ಮುಗಿಸೋದಕ್ಕೋಸ್ಕರ ಇದನ್ನ ಒಂದು ರೀತಿ ಗೊತ್ತಿದ್ದೇ ಇದಕ್ಕೆ ಮೌನ ಸಮ್ಮತಿಯನ್ನು ಕೊಟ್ಟರು ಅನ್ನೋ ತರ ಒಂದು ಆರೋಪ ಬಂದಿತ್ತು. ಇಲ್ಲ, ಹಾಗೆ ಇಲ್ಲ, ಆ ಥರದ್ದೇನಿಲ್ಲ. ಯಾಕೆಂತಂದ್ರೆ ಅಷ್ಟೆಲ್ಲ ಇತ್ತು ಅಂತ ಹೇಳಿದ್ರೆ ಈ ಯುದ್ಧ 2 ವರ್ಷ ನಡೀತಾ ಇರಲಿಲ್ಲ. ಇದು ಬಹುಶಃ ಇಸ್ರೇಲ್ ಇಲ್ಲಿ ತನಕ ತನ್ನ ಅಸ್ತಿತ್ವಕ್ಕೆ ಬಂದ ನಂತರ ಬಹಳ ದೊಡ್ಡ ಲಾಂಗೆಸ್ಟ್ ವಾರ್ ಅಂತ ಇದು. ಈ ಯುದ್ಧ ಆರಂಭ ಆಗಬೇಕು ಅಂತ ಹೇಳಿನೇ ಈ ಒಂದು ಘಟನೆ ಆಗೋದಿಕ್ಕೆ ಬಿಟ್ರು ಅಂತ ಕೆಲವರ ವಾದ. ಇಲ್ಲ, ಆ ಥರದ್ದೇನು ಇರ್ಲಿಕ್ಕಿಲ್ಲ ಅಂತ. ಯಾಕೆಂತಂದ್ರೆ ಈ ಸಂದರ್ಭ ಬರುವ ಹೊತ್ತಿಗೆ ಇಸ್ರೇಲ್ನಲ್ಲಿ 1 ವರ್ಷದಲ್ಲಿ 5 ಇಲೆಕ್ಷನ್ ಆಗಿತ್ತು ಅಂತ. ನೀವು ಅದನ್ನ ಗಮನಿಸಬೇಕು ಅಂತ. ಇಸ್ರೇಲಿನ ಪಾಲಿಟಿಕ್ಸ್ ಅನ್ನು ನೀವು ನೋಡಬೇಕು. ಅಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಸಂಪೂರ್ಣವಾದಂತ ಬಹುಮತ ಇರಲಿಲ್ಲ. ಬಹುಮತ ಇರಲಿಲ್ಲ ಅಂತೇಳಿ 2 ತಿಂಗಳ 3 ತಿಂಗಳ ಸರ್ಕಾರ ಆಗಿ ಸರ್ಕಾರ ಬಿದ್ದೋಗ್ಬಿಡೋದು, ಮತ್ತೆ ಇಲೆಕ್ಷನ್ ಅನ್ನ ಮಾಡೋದು. ಅವಾಗಲೂ ಕೂಡ ನಿಮಗೆ ಹಂಗ್ ಪಾರ್ಲಿಮೆಂಟ್ ಆಯಿತು. ಅವಾಗಲೂ ಯಾವುದೇ ಪಕ್ಷಕ್ಕೆ ಸಂಪೂರ್ಣವಾದಂತ ಒಂದು ಬಹುಮತ ಸಿಗಲಿಲ್ಲ. ನಂತರ ಮತ್ತೆ ಸಾರ್ವತ್ರಿಕ ಎಲೆಕ್ಷನ್ ಆಗತ್ತೆ, ಅವಾಗಲೂ ಕೂಡ ಮತ್ತೆ ಸಮ್ಮಿಶ್ರ ಸರ್ಕಾರವೇ ಬರುತ್ತೆ. ನಿಮಗೆ ಕಳೆದ ಸುಮಾರು 1.5 ಅಂದ್ರೆ 17 ತಿಂಗಳ ಅವಧಿಯಲ್ಲಿ 5 ಸಲ ಸರ್ಕಾರ ಬಂದು ಬಿದ್ದೋಗ್ಬಿಡತ್ತೆ ಅಂತಲ್ಲಿ. 5 ಸಲ ಸರ್ಕಾರ ಬಂದು ಬಿದ್ದು ಹೋದ್ರೂ ಕೂಡ ನಿಮಗೆ ಕೊನೆಯಲ್ಲಿ ನಿಮಗೆ ವಾರ್ ಟೈಮ್ ಕ್ಯಾಬಿನೆಟ್ ಅಂತ ಆಗತ್ತೆ. ಅಲ್ಲಿ ನಿಮಗೆ 3 ಪ್ರಮುಖ ಪಕ್ಷಗಳು ಸೇರಿ ಸರ್ಕಾರವನ್ನ ಮಾಡಿ ನಿಮಗೆ ಏನು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಇಲ್ಲಿ. ಅಂದ್ರೆ ಇಡೀ ಪೊಲಿಟಿಕಲ್ ಸಿಚುವೇಶನ್ ಇಸ್ರೇಲ್ನಲ್ಲಿ ಬಹಳ ಅನ್ಸರ್ಟನ್ ಆಗಿತ್ತು, ಅನಿಶ್ಚಿತ ವಾತಾವರಣ ಇತ್ತು ಅಂತಾಗ, ರಾಜಕೀಯ ಅನ್ಸರ್ಟನಿಟಿ ಇತ್ತು. ಹಾಗೆ ಇರುವಾಗ ಈ ರೀತಿಯಾದಂತ ಒಂದು ಸಿಚುವೇಶನ್ ಅವರು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸರಿ, ಈಗ ಈ ಪುಸ್ತಕಕ್ಕೆ ಬರೋದಾದ್ರೆ, ಈ ಪುಸ್ತಕದಲ್ಲಿ ಅನೇಕ ಜನ ಈ ಘಟನೆಯಿಂದ ನೊಂದವರು ಮತ್ತು ಆ ಉಗ್ರರ ದಾಳಿಯಿಂದ ತಪ್ಪಿಸಿಕೊಂಡು ಬಂದವರು ತಮ್ಮ ಅನುಭವಗಳನ್ನು ದಾಖಲಾತಿ ಮಾಡಿದ್ದಾರೆ. ನಿಮಗೆ ಮನಮುಟ್ಟುವಂತಹ ಯಾವುದು ಘಟನೆಗಳು, ಒಂದು ಘಟನೆಯನ್ನು ನೀವು ನೆನಪಿಸಿಕೊಳ್ಳೋದಾದ್ರೆ ಇಷ್ಟು ಜನರ ಅನುಭವದಲ್ಲಿ ಬಹಳ ಒಂದು ಮನಸ್ಸಿಗೆ ತಟ್ಟಿದಂಥ ಘಟನೆ ಯಾವುದು ನಿಮಗೆ ಅಂತ? ಇಲ್ಲ, ನಿಮಗೆ ಇದರಲ್ಲಿ 40 ಸ್ಟೋರಿ, ಇಂಗ್ಲಿಷ್ ಪುಸ್ತಕದಲ್ಲಿ 40 ಜನರ ಅನುಭವ ಇದೆ. ನಾನು ಅದರಲ್ಲಿ ಕೇವಲ 34 ಜನರ ಅನುಭವವನ್ನು ಅಷ್ಟೇ ಬರೆದಿದ್ದೀನಿ. ಇದರಲ್ಲಿ ಪ್ರತಿಯೊಂದು ಘಟನೆಯೂ ಕೂಡ ಹಾಗೆ ಇದೆ. ಅಂದ್ರೆ ನಿಮ್ಗೆ ಅದು ಓದ್ಲಿಕ್ಕೆ ಆಗಲ್ಲ ಈ ಪುಸ್ತಕವನ್ನ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಈ ಸಾಮಾನ್ಯವಾಗಿ ನಾನು ಯಾವುದೇ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡುವಾಗ 1 ಅಥವಾ 2 ತಿಂಗಳ ತಗೊಳ್ತೀನಿ. ನಾನು ಇದನ್ನ ಈ ಪುಸ್ತಕ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನನಗೆ ಸುಮಾರು ಒಂದು 6 ತಿಂಗಳ ಬೇಕಾಯ್ತು ಅಂತ. ಒಂದು ಎರಡನೇದಾಗಿ ಪ್ರೂಫ್ ರೀಡಿಂಗ್ ಮಾಡುವಾಗ ನಾನು ಸಾಮಾನ್ಯ 1 ಅಥವಾ 2 ಸೆಟ್ಟಿಂಗ್ನಲ್ಲಿ ಪ್ರೂಫ್ ರೀಡಿಂಗ್ ಮಾಡ್ತೀನಿ. ನಾನು ಪ್ರೂಫ್ ರೀಡಿಂಗ್ ಮಾಡ್ಲಿಕ್ಕೆ ನಂಗೆ ಸುಮಾರು 1.5 ತಿಂಗಳ ಬೇಕಾಯ್ತು ಅಂತ. ಯಾಕೆ ಅಂತಂದ್ರೆ ನಿಮ್ಗೆ ಓದಲಿಕ್ಕೆ ಆಗಲ್ಲ. ಇಲ್ಲಿ ಎಷ್ಟು ಜನ ಈ ಪುಸ್ತಕವನ್ನು ಓದಿದ್ರೋ ಗೊತ್ತಿಲ್ಲ. ನಿಮಗೆ ಕೆಲವು ಅಧ್ಯಾಯವನ್ನ ನೀವು ಓದಿದ ನಂತರ ನೀವು ಸ್ಟಾಪ್ ಮಾಡಲೇಬೇಕು ಅಂತ, ನಿಮ್ಗೆ ಮುಂದೆ ಓದ್ಲಿಕ್ಕೆ ಆಗಲ್ಲ. ಈ ಕಾದಂಬರಿ ತರ ಓದ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಇದನ್ನ. ಯಾಕೆ ಅಂತಂದ್ರೆ ಆ ರೀತಿಯಾದಂಥ ಭೀಕರವಾದಂಥ ಘಟನೆ ಇದೆ. ನಿಮಗೆ 34 ಜನರ ಅನುಭವವು ಕೂಡ ಒಂದು ರೀತಿ ವಿಚಿತ್ರವಾಗಿ. ಅದ್ರಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಏನು ಅಂತಂದ್ರೆ, ಒಂದು ಇಸ್ರೇಲಿ ಇವರು ಹಮಾಸ್ ಉಗ್ರಗಾಮಿಗಳು ಈ 251 ಜನರನ್ನ ಅಪಹರಿಸ್ಕೊಂಡು ಹೋದಂತ ಒಂದು ಸಂದರ್ಭದಲ್ಲಿ ಅದರಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ. 18 ಜನ ಇರ್ತಾರೆ ಹುಡುಗಿಯರು. ಅದರಲ್ಲಿ ಒಬ್ಬಳು ಸುಮಾರು ಒಂದು 16-17 ವರ್ಷದ ಹುಡುಗಿನೂ ಕೂಡ ಇರ್ತಾಳೆ. ಅವಳು ಅಲ್ಲಿ ಹೋಗಿ 3 ತಿಂಗಳಾಗತ್ತೆ. ಅಲ್ಲಿ ಗಾಜಾಕ್ಕೆ ಹೋಗಿ 3 ತಿಂಗಳಾಗತ್ತೆ.
ಗಾಜಾದಿಂದ ಪ್ರತಿ ದಿವಸವೂ ಕೂಡ ಅಲ್ಲಿ ಏನೇನು ಆಗ್ತಾ ಇದೆ ಹೇಳುವಂಥದ್ರ ಸಂಪೂರ್ಣವಾದಂಥ ಮಾಹಿತಿ ಬರ್ತಾ ಇರತ್ತೆ ಅವರಿಗೆ. ಅದರಲ್ಲಿ ಪ್ರತಿ ವಾರ 15 ದಿವಸಕ್ಕೆ ಒಬ್ಬೊಬ್ಬರನ್ನ ಅಲ್ಲಿ ಸಾಯಿಸಿ ಆ ಹೆಣವನ್ನ ಕಳಿಸ್ಕೊಡ್ತಾರೆ ಇವರು. ಅಂದ್ರೆ ಒಂದು ಸಲ ಒಂದು ಹೆಣವನ್ನ ಒತ್ತೆಯಾಳೆಯಾಗಿ ಇರಿಸ್ಕೊಂಡವರ ಹೆಣ ಇಸ್ರೇಲಿಗೆ ಬಂದಾಗ ಇಲ್ಲಿ ಇಸ್ರೇಲ್ದಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ಗಳು ಕ್ರಿಯೇಟ್ ಆಗತ್ತೆ, ಪೊಲಿಟಿಕಲ್ ಪ್ರೆಷರ್ ಕ್ರಿಯೇಟ್ ಆಗತ್ತೆ, ಇಂಟರ್ನ್ಯಾಷನಲ್ ಪ್ರೆಷರ್ ಕ್ರಿಯೇಟ್ ಆಗತ್ತೆ ಇಲ್ಲಿ. ಹಾಗೆ ಕ್ರಿಯೇಟ್ ಆದಂಥ ಒಂದು ಸಂದರ್ಭದಲ್ಲಿ ಒಂದು ಹುಡುಗಿ ಅವಳನ್ನ ಏನು ಸಾಯಿಸ್ಬಿಟ್ರು ಅನ್ನುವಂಥ ಒಂದು ಸುದ್ದಿ ಬರುತ್ತೆ ಅಂತ. ಅವಳನ್ನ ಸಾಯಿಸಿದ್ರು ಅಂತೇಳಿ ಹೇಳಿದಾಗ ಅಪ್ಪ ಒಂದು ಕಥೆಯನ್ನು ಹೇಳ್ತಾನೆ ಇದರಲ್ಲಿ ಅಂತ. ನಾನು ಇವತ್ತು ಉಗ್ರಗಾಮಿಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ, ನನ್ನ ಮಗಳನ್ನ ಇವರೆಲ್ಲರೂ ಕೂಡ ಸಾಯಿಸಿದ್ರು, ನನಗೆ ತುಂಬಾ ಖುಷಿ ಆಯಿತು ಅಂತ. ಯಾಕೆ ಖುಷಿ ಆಯಿತು ಅಂತಂದ್ರೆ, ಒಮ್ಮೆ ಅವರ ಏನು ಬಂಧನದಲ್ಲಿ ಅವಳು ಇದ್ದಿದ್ರೆ ಅವಳನ್ನ ಪ್ರತಿ ದಿವಸವೂ ಕೂಡ ಅವ್ರು ರೈಪ್ ಮಾಡ್ತಾ ಇದ್ರು, ನನ್ನ ಮಗಳು ಸತ್ತೋಗಿದ್ದು ತುಂಬಾ ಒಳ್ಳೇದಾಯ್ತು ಅಂತ. ಅಂದ್ರೆ ಈ ತರದ ನಿಮ್ಗೆ 100 ಘಟನೆಗಳಿದೆ ಅಂತ ಇದರಲ್ಲಿ. ನಾನು ಹೀಗಾಗಿ ನನ್ನ ಉಗ್ರಗಾಮಿಗಳನ್ನ ನಾನು ಅವ್ರ ಫೋಟೋಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ನನ್ನ ಮಗಳ ಶೀಲವನ್ನ ಅವರು ಕಾಪಾಡಿದ್ರು. ಬಹಳ ಕಡಿಮೆ ಶಿಕ್ಷೆ ಕೊಟ್ಟರು. ಹೌದು, ಕಡಿಮೆ ಶಿಕ್ಷೆ ಕೊಟ್ಟರು. ಸರ್, ಈ ಎನೆ ಫ್ರಾಂಕ್, ಈ ಜರ್ಮನಿಯ ಹಿಟ್ಲರ್ನ ಹೊಲೋಕಾಸ್ಟ್ನಿಂದ ಬದುಕಿ ಬಂದಂಥ ಹುಡುಗಿಯಿಂದ ಹಿಡಿದು ಇವತ್ತು ಈ ಯಹೂದಿಗಳು ದಾಖಲಿಸಿದಂತಹ ಕಥೆಯವರೆಗೆ ಟೆರರಿಸಂನ ಅನೇಕ ಮುಖಗಳಿದ್ರಿಂದ ಬಯಲಾಗ್ತಾ ಇದೆ. ಆದರೂ ಕೂಡ ಭಾರತದ ಒಳಗಡೆ ಇವತ್ತಿಗೂ ಕೂಡ ಹಮಾಸ್ ಪರವಾಗಿ ಅಥವಾ ಗಾಜಾದ ಪರವಾಗಿ, ಪ್ಯಾಲೆಸ್ತೇನಿಯನ್ಸ್ಗಳ ಪರವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ನೆರೆಟಿವ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ, ಇದರ ಹಿನ್ನೆಲೆ ಏನು? ಮತ್ತು ಇದಕ್ಕೇನಾದರೂ ಹೊರಗಡೆಯಿಂದ ಏನಾದರೂ ಇದಕ್ಕೆ ಫಂಡಿಂಗ್ ಆಗತ್ತಾ ಅಥವಾ ಯಾವ ರೀತಿ ಇದು ನಡೆಯುತ್ತೆ ಅಂತ? ಈ ಧರ್ಮಾಧಾರಿತವಾದಂತಹ ಭಯೋತ್ಪಾದನೆಗೆ ಕಣ್ಣಿಲ್ಲ, ಹೃದಯ ಇಲ್ಲ. ಅಲ್ಲಿ ಧರ್ಮವೇ ಅಲ್ಲಿ ಮುಖ್ಯವಾಗತ್ತೆ. ಧರ್ಮಾಂಧತೆ, ಧರ್ಮ ಆಳೋದಕ್ಕಿಂತ ಧರ್ಮಾಂಧತೆಯೇ ಬಹಳ ಮುಖ್ಯವಾಗಿ ಎಲ್ಲರಿಗೂ ಕೂಡ ಕಾಣುವಂಥದ್ದು. ಇಲ್ಲಿ ಈ ಪ್ರಮಾಣದ ಈ ಏನು ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದ್ರು ಕೂಡ ಇಸ್ರೇಲ್ನನ್ನ ಟೀಕಿಸುವಂತ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಶಕ್ತಿಗಳಿದೆ ಅಂತ ಇವತ್ತು. ನಿಮಗೆ ಸರಿಸುಮಾರು ಒಂದು 52 ಮುಸ್ಲಿಂ ರಾಷ್ಟ್ರಗಳ ಪೈಕಿ ನಿಮ್ಗೆ ಎಲ್ಲಾ ರಾಷ್ಟ್ರಗಳು ಕೂಡ ಅನೇಕ ದಶಕಗಳ ಕಾಲ ಭಾರತ ಕೂಡ ಗುರುತಿಸಿಕೊಳ್ಳಲಿಲ್ಲ ಅವರ ಜೊತೆ. ನಿಮಗೆ ಎಲ್ಲಿ ತನಕ ಇತ್ತು ಅಂತಂದ್ರೆ, ನಿಮಗೆ ಇಸ್ರೇಲಿಗೆ ನೆಹರು ಭೇಟಿ ಕೊಟ್ಟ ನಂತರ ನಿಮಗೆ ಭಾರತ ಮತ್ತು ಇಸ್ರೇಲ್ ನಡುವೆ ರಾಜತಾಂತ್ರಿಕ ಸಂಬಂಧವೇ ಇರಲಿಲ್ಲ. ಇಲ್ಲೂ ಎಂಬಸಿ ಇರಲಿಲ್ಲ, ಅಲ್ಲೂ ಕೂಡ ಎಂಬಸಿ ಇರಲಿಲ್ಲ. ನಿಮಗೆ ಪ್ರತಿ ಸಲ ಅದಾದ ನಂತರ ನಾನು SM ಕೃಷ್ಣ ಅವರ ಜೊತೆಗೆ ಇಸ್ರೇಲಿಗೆ ಹೋಗಿದ್ದೆ ಫಸ್ಟ್ ಟೈಮ್. ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇದ್ದಾಗ. ಅವ್ರು ಹೋಗೋಕ್ಕಿಂತ ಮುಂಚೆ ಭಾರತಕ್ಕೆ ಪ್ಯಾಲೆಸ್ಟೈನ್ ಅಧ್ಯಕ್ಷರನ್ನ ಕರೆಸ್ಕೊಂಡಿದ್ರು. ನೋಡಿ ಎಂತ ಒಂದು ಮನಸ್ಥಿತಿ ಇದೆ ಅಂತ ಅಂದ್ರೆ ಇತ್ತು ಅಂತ ಹೇಳೋದಕ್ಕೆ. ನೀವು ಇಸ್ರೇಲಿಗೆ ಹೋಗೋಕ್ಕಿಂತ ಮುಂಚೆ ಪ್ಯಾಲೆಸ್ಟೈನ್ ಅಧ್ಯಕ್ಷರನ್ನ ಕರೆಸಿ ಭಾರತಕ್ಕೆ ಅವ್ರ ಜೊತೆಗೆ ಮಾತಾಡಿ ಪ್ಯಾಲೆಸ್ಟೈನ್ದಲ್ಲಿರುವಂಥ ಮುಸ್ಲಿಮರಿಗೆ, ಅರಬರಿಗೆ ನೀವು ಸಹಾಯವನ್ನು ಕೊಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಅನ್ನ ಕೊಟ್ಟ ನಂತರ ಇವರು ಇಸ್ರೇಲಿಗೆ ಹೋಗ್ತಾ ಇದ್ರು. ನಂತರ ಇಸ್ರೇಲಿಗೆ ಭೇಟಿ ನೀಡಿದ ನಂತರ ಎಲ್ಲ ಫಾರಿನ್ ಮಿನಿಸ್ಟರ್ಗಳು ನೀವು ಪ್ಯಾಲೆಸ್ಟೈನಿಗೆ ಹೋಗಿದ್ದಾರೆ. ನಾನು SM ಕೃಷ್ಣ ಅವರ ಹತ್ರ ಅದನ್ನೇ ಕೇಳಿದೆ, ನೀವು ಯಾಕೆ ಪ್ಯಾಲೆಸ್ಟೈನಿಗೆ ಹೋಗ್ತೀರಾ? ಇಲ್ಲ, ನಮ್ಮ ಎರಡು ದೇಶಗಳ ಮಧ್ಯದಲ್ಲಿ ನಮ್ಮ ಫಾರಿನ್ ಏನು ಪಾಲಿಸಿ ಆ ಥರ ಇದೆ ಅಂತ ಹೇಳಿದರು ಅವರು. ನಿಮಗೆ ಜೆರೂಸಲೇಮ್ನಿಂದ ನಿಮಗೆ ರಮಲ್ಲಾ ಅನ್ನುವಂಥದ್ದು ಪ್ಯಾಲೆಸ್ಟೈನ್ನ ರಾಜಧಾನಿ. ನಿಮಗೆ ಅಲ್ಲಿ ಹೋಗ್ಲಿಕ್ಕೆ 40 ಕಿಲೋಮೀಟರ್ ದೂರ ಇದೆ. ನಿಮಗೆ ಜೆರೂಸಲೇಮ್ನಿಂದ ರಮಲ್ಲಾ 40 ಕಿಲೋಮೀಟರ್ ದೂರದಲ್ಲಿದೆ. ನೀವು ಅದು ಹೇಗಿದೆ ಅಂತಂದ್ರೆ, ನೀವು ಫಸ್ಟಿಗೆ ಇಸ್ರೇಲಿಗೆ ಹೋಗ್ತೀರಾ, ಇಸ್ರೇಲ್ನಿಂದ ಪ್ಯಾಲೆಸ್ಟೈನಿಗೆ ಹೋಗ್ತೀರಾ, ಪ್ಯಾಲೆಸ್ಟೈನಿಂದ ಮತ್ತೆ ಇಸ್ರೇಲಿಗೆ ಬರ್ತೀರಾ, ಮತ್ತೆ ನೀವು ಪ್ಯಾಲೆಸ್ಟೈನಿಗೆ ಹೋಗಿ, ಈ ರೀತಿ 6 ಸಲ ಹೋಗಿ ಬಂದು ಮಾಡಿ ನಂತರ ನೀವು ರಮಲ್ಲಾಕ್ಕೆ ಹೋಗ್ತೀರಾ. ಅಂದ್ರೆ ಅಲ್ಲಿಯ ಟೆರೇನ್ ಆ ಥರ ಇದೆ, ಅಲ್ಲಿಯ ಭೂಭಾಗ ಆ ರೀತಿಯಾದಂಥ ಒಂದು ವಿಚಿತ್ರವಾದಂಥ ಒಂದು ಭೂಭಾಗ ಇದೆ. ಮತ್ತೆ ಇವತ್ತು ಇನ್ನೂ ಒಂದು ರೀತಿ ವಿಚಿತ್ರ ಏನು ಅಂತಂದ್ರೆ, ನಿಮಗೆ ಯೇಸು ಕ್ರಿಸ್ತ ಹುಟ್ಟಿರುವಂಥದ್ದು ಬೆತ್ಲೆಹೇಮ್ ಅಲ್ಲಿ. ನಿಮಗೆ ಬೆತ್ಲೆಹೇಮ್ ಇರುವಂಥದ್ದು ಪ್ಯಾಲೆಸ್ಟೈನ್ ಅಲ್ಲಿ, ಮುಸ್ಲಿಂ ರಾಷ್ಟ್ರದಲ್ಲಿ. ಅದು ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿ. ನಿಮಗೆ ಹೇಗೆ ಇಸ್ರೇಲ್ ಅಂದ್ರೆ ಜೆರೂಸಲೇಮ್ ನಿಮಗೆ ಯಹೂದಿಗಳಿಗೆ, ಅರಬರಿಗೆ ಮತ್ತು ಕ್ರಿಶ್ಚಿಯನ್ರಿಗೆ, ಈ ಜುದಾಯಿಸಮ್ ಅಂತ ಹೇಳ್ತಾರೆ, ಇವರೆಲ್ಲರಿಗೂ ಕೂಡ ಹೇಗೆ ಕೇಂದ್ರ ಸ್ಥಾನವೋ, ಧಾರ್ಮಿಕ ಸ್ಥಾನವೋ ಅಥವಾ ಪವಿತ್ರ ಸ್ಥಳವೋ, ಅದಕ್ಕೋಸ್ಕರನೇ ಇಸ್ರೇಲ್ ಅನ್ನ, ಜೆರೂಸಲೇಮ್ ಅನ್ನ ನಿಮಗೆ ಹೋಲಿ ಲ್ಯಾಂಡ್ ಅಂತ ಹೇಳಿ ಕರೀತಾ ಇರುವಂತದ್ದು. ಈ 3 ಧರ್ಮೀಯರಿಗೆ ಅದು ಪವಿತ್ರವಾದಂತ ಒಂದು ಸ್ಥಳ. ಮುಸ್ಲಿಮರಿಗೆ ಅಲ್ಲೊಂದು ಅಲ್ ಅಸ್ಕ್ ಅನ್ನುವಂಥದ್ದು ಒಂದು ಮಸೀದಿ ಇದೆ. ಅದು ನಿಮಗೆ
ಈ ಇದರ ನಂತರ ಯಾವುದು ಮೆಕ್ಕಾದ ನಂತರ ಪವಿತ್ರವಾದಂತ ಒಂದು ಜಾಗ ಅಂತಂದ್ರೆ ಈ ಅಲ್ ಅಸ್ಕ್ ಮಾಸ್ಕ್. ಪ್ರವಾದಿಯವರ ಕುದುರೆ ಹೌದು ಆ ಪ್ರವಾದಿಯವರು ಆ ಜಾಗ ಇರುವಂತ ಒಂದು ಸ್ಥಳ. ಹೀಗಾಗಿ ನಿಮಗೆ ಎಲ್ಲಾ ಧರ್ಮೀಯರಿಗೂ ಕೂಡ ಅದು ಬಹಳ ಪವಿತ್ರವಾದಂತ ಒಂದು ಸ್ಥಳ. ನಿಮಗೆ ಜೆರುಸಲೇಮ್ನಿಂದ ಕೇವಲ ಒಂದು 40 ಕಿಲೋಮೀಟರ್ ದೂರದಲ್ಲಿ ಬೆತ್ಲೆಹೇಮ್ ಇರುವಂತದ್ದು. ಬೆತ್ಲೆಹೇಮ್ ಕ್ರಿಶ್ಚಿಯನ್ರಿಗೆ ಬಹಳ ಪವಿತ್ರವಾದಂತ ಒಂದು ಸ್ಥಳ. ಹೀಗಾಗಿ ಇದು ಒಂದು ರೀತಿ ಧಾರ್ಮಿಕ ಸಂಘರ್ಷವೂ ಕೂಡ ಹೌದು ಅಂತ. ಇದು ಕೇವಲ ಇಷ್ಟೇ ಅಲ್ಲ ಅಂತ, ಇದಕ್ಕೆ ಹಿಂದೆ ಬಹಳ ದೊಡ್ಡದಾದಂತ ಒಂದು ಹೋರಾಟದ ಸಂಘರ್ಷದ ಇತಿಹಾಸ ಇದೆ. ಮತ್ತೆ ನಿಮಗೆ ಇಸ್ರೇಲ್ನಲ್ಲಿ ಬಂದವರು ಯಾರು ಕೂಡ ನಿಮಗೆ ಇಲ್ಲಿ ತನಕ ಸುಮಾರು 11-12 ಜನ ನಿಮಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಲ್ಲಿ. ಅದರಲ್ಲಿ 3 ಜನ ಮಾತ್ರ ಇಸ್ರೇಲ್ನಲ್ಲಿ ಹುಟ್ಟಿದವರು. ಉಳಿದ ಎಲ್ಲಾ ಪ್ರೈಮ್ ಮಿನಿಸ್ಟರ್ಗಳು ಕೂಡ ಬೇರೆ 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 ದೇಶಗಳಿಂದ ಬಂದಂತವ್ರು. ಈ ಉದಾಹರಣೆಗೆ ನಿಮಗೆ ಗೋಲ್ಡಾ ಮೀರ್ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಇದ್ರು, ಅವರು ಪೋಲ್ಯಾಂಡ್ ನಲ್ಲಿ ಇದ್ರು. ನಿಮಗೆ ಸಿಮೋನ್ ಪೆರೇಸ್ ಅಂತ ಹೇಳಿದ್ರು, ಅವರು ಕೂಡ ಬೇರೆ ದೇಶದಿಂದ ಬಂದಂತವರು. ನಂತರ ಬೆಗಿನ್ ಅಂತ ಹೇಳಿದ್ರು, ಅವರು ಕೂಡ ಬೇರೆ ದೇಶದಿಂದ, ಹೌದು ಮೆನೆಚಮ್ ಬೆಗಿನ್ ಅಂತ, ಅವರು ಕೂಡ ಬೇರೆ ದೇಶದಿಂದ ಬಂದಂತವರು. ಹೌದು, ನಿಮಗೆ ಕೇವಲ ಒಂದು 3 ಜನ ಇಲ್ಲಿ ತನಕ ಆದಂತ 3 ಜನ ಪ್ರೈಮ್ ಮಿನಿಸ್ಟರ್ ಮಾತ್ರ ಅಲ್ಲಿ ಇದ್ದಂತವ್ರು. ಇದು ಕಾರಣ ಏನು ಅಂತಂದ್ರೆ ನಿಮಗೆ ಇಥಿಯೋಪಿಯಾದಲ್ಲಿ ಇದ್ದಂಥವ್ರು, ಜರ್ಮನಿಯಲ್ಲಿ ಇದ್ದಂಥವ್ರು, ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥವ್ರು, ಇವರು ಎಲ್ಲರೂ ಕೂಡ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ, ಎಸ್ಪೆಷಲಿ ಹೋಲೋಕಾಸ್ಟ್ ಆದ ನಂತರ ನಿಮಗೆ ಅವರೆಲ್ಲರೂ ಕೂಡ ಅಲ್ಲಿ ಅವರವರ ದೇಶವನ್ನ ಅಂದ್ರೆ ಬಿಟ್ಟು ಓಡ್ ಬಂದು ಇಲ್ಲಿ ಜೆರುಸಲೇಮ್ನಲ್ಲಿ ಇಸ್ರೇಲ್ದಲ್ಲಿ ಬಂದು ಸೆಟ್ಲ್ ಆದಂಥವ್ರು ಅಂತ. ಅಂತಿಮ ಕೊನೆಯ ಗುರಿ ಡೆಸ್ಟಿನೇಷನ್ ಅಂತ ಹೇಳಿ ಇಲ್ಲಿ ಇರುವಂಥದ್ದು. ಸರ್, ಈಗ ನೀವು ಆಗ ಹೇಳಿದ್ರಿ, ಈಗ ನಾವೀಗ ಇವರ ಬಗ್ಗೆ ಇವರ ಕರುಣಾಜನಕ ಕಥೆಗಳನ್ನೆಲ್ಲ ತಿಳ್ಕೊಂಡ್ವಿ. ಗಾಜಾದಲ್ಲಿ ಈಗ ವೆಸ್ಟ್ ಗಾಜಾದಿಂದ ಈಸ್ಟ್ ಗಾಜಾ ಅಲ್ಲಿ ಓಡಿಸ್ತಾ ಇದ್ದಾರೆ. ಗರ್ಭಿಣಿಯರು, ಮಕ್ಕಳು, ಊಟ ಇಲ್ಲ. ಸೌದಿ ಅರೇಬಿಯಾ ಇವರೆಲ್ಲ ಸ್ವಲ್ಪ ಏನೋ ಮೇಲಿಂದ ಹಾಕ್ತಾ ಇದ್ದಾರೆ ಬಿಟ್ರೆ ಅವರಿಗೆ ಬಹಳ ದೊಡ್ಡ ಮಟ್ಟದ ನೆರವುಗಳು ಕೂಡ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಮಾನವೀಯ ಮುಖ ಅನ್ನುವಂಥದ್ದು ಅಲ್ಲಿಯ ಸಮಸ್ಯೆಗಳಿಗೆ ಒಂದು ಇದೆಯಲ್ವಾ ಅಂತ ಕೇಳೋದು ನಾನು. ಇಲ್ಲ, ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ನೀವು ಈಗ ಎಸ್ಪೆಷಲಿ ನೀವು ಕಳೆದ 1 ವಾರದ ಹಿಂದಿನ ಇದನ್ನ ನೋಡ್ರೆ ನಿಮಗೆ ಎಂಥವರಿಗಾದ್ರೂ ಕೂಡ ಮನಸ್ಸು ಕರಗತ್ತೆ ಅಲ್ಲಿ ಸುಮಾರು. ಯಾಕೆಂತಂದ್ರೆ 5 ಡಿಗ್ರಿ 4 ಡಿಗ್ರಿ ಅಲ್ಲಿ ವಾತಾವರಣ ಇದೆ. ಇಡೀ ನಿಮಗೆ ಗಾಜಾ ಅನ್ನುವಂಥದ್ದು ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗಿದೆ. 80% ಗಾಜಾ ಇಲ್ಲವೇ ಇಲ್ಲ ಅಂತ, ಸಂಪೂರ್ಣವಾಗಿ ನೆಲಸಮ ಆಗಿದೆ. 23 ಲಕ್ಷ ಜನಸಂಖ್ಯೆ ಇತ್ತು ಅಂತ ಹೇಳ್ತಾರೆ. ಅದರಲ್ಲಿ ಇಸ್ರೇಲ್ನವರು ಕ್ಲೇಮ್ ಮಾಡ್ಕೊಂಡಾಗೆ ತಾವು 73,000 ಜನರನ್ನ ಸಾಯಿಸಿದೀವಿ ಅಂತೇಳಿ ಇಸ್ರೇಲ್ದವರು ಹೇಳಿದ್ದಾರೆ ಕಳೆದ 2 ವರ್ಷದ ಅವಧಿಯಲ್ಲಿ. ಆದರೆ ಅನಧಿಕೃತ ನಂಬರ್ ಪ್ರಕಾರ ಸುಮಾರು ಒಂದು 3 ಲಕ್ಷ ಜನರನ್ನ ಸಾಯಿಸಿದ್ದಾರೆ ಅಂತೇಳಿ. ಸೊ ಅದರಲ್ಲಿ 80% ಮನೆಗಳಿಲ್ವೇ ಇಲ್ಲ ಅಲ್ಲಿ, ಎಲ್ಲವೂ ಕೂಡ ಡಿಸ್ಟ್ರಾಯ್ ಆಗಿದೆ. ಎಲ್ಲರೂ ಕೂಡ ಇವತ್ತು ಟೆಂಟ್ ಅಲ್ಲಿ ಉಳ್ಕೊಂಡಿದ್ದಾರೆ. ಅದು ಕೂಡ ಹಿಂದಿನ ವಾರ ಟೆಂಟ್ನಿಂದ ಅಂದ್ರೆ ಸಮುದ್ರದಲ್ಲಿ ಬೀಸಿದಂತ ಗಾಳಿಯಿಂದಾಗಿ ಇಡೀ ಟೆಂಟ್ ಎಲ್ಲ ಹರಿದೋಗ್ಬಿಟ್ಟಿದೆ. ಬಹಳ ಜನರಿಗೆ ಈ ಚಳಿಯಿಂದ ಹಸಿವಿನಿಂದ ಸತ್ತೋಗ್ತಾ ಇದ್ದಾರೆ ಅಲ್ಲಿ. ಖಂಡಿತವಾಗಿಯೂ ಕೂಡ ಈ ಮಾನವೀಯ ಮುಖ ಇದೆ. ಅದಕ್ಕೆ ವಿಶ್ವಸಂಸ್ಥೆಯಲ್ಲೂ ಕೂಡ ನಿಮಗೆ ಬೆಂಜಮಿನ್ ನೆತನ್ಯಾಹು ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನಮ್ಮನ್ನ ಇಲ್ಲಿ ತನಕ ಯಾರು ಕೆಣಕಿದಾರೋ ನಮ್ಗೆ ಅದೇ ಇಂಪಾರ್ಟೆಂಟು ಅಂತ. ನಾವು ಇಸ್ರೇಲಿಗಳನ್ನ ಅಲ್ಲಿ ಒಂದು ಮನಸ್ಥಿತಿ ಇದೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಮಂಗಳೂರಿನಲ್ಲಿ ಯಾರೋ ಒಬ್ಬರು ಇಸ್ರೇಲಿ ಯಾರೋ ಒಬ್ಬರು ಇದ್ದಾರೆ ಅಂತೇಳಿ ಗೊತ್ತಾಗ್ಲಿ ಅಂತ, ಅವರು ಇಸ್ರೇಲಿಗಳು ಅವರಿಗೆ ಸಿಟಿಜನ್ಶಿಪ್ ಅನ್ನ ಕೊಡ್ತಾರೆ ಅಂತ, ಅವರಿಗೆ ನಾಗರಿಕತ್ವವನ್ನು ಕೊಡ್ತಾರೆ ಅವರು. ನಿಮಗೆ ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿ ಒಬ್ಬ ಇಸ್ರೇಲಿಗೆ ತರಚಿದ ಗಾಯ ಆದ್ರೂ ಕೂಡ ಅಲ್ಲಿಯ ಸರ್ಕಾರ ಸ್ಪಂದಿಸ್ತದೆ, ಅಲ್ಲಿ ಸ್ಪಂದನೆಯನ್ನ ಕೊಡುತ್ತೆ. ಹೌದು, ನೀವು ಯಾವುದೇ ಇದ್ರೂ ಕೂಡ ಅವ್ರಿಗೆ ಮೆಡಿಕಲ್ ಹೆಲ್ಪ್ ಅನ್ನ ಕೊಡುತ್ತೆ, ಅಥವಾ ಇನ್ನಿತರ ಯಾವ ಹೆಲ್ಪ್ ಬೇಕೋ ಆ ಎಲ್ಲ ಹೆಲ್ಪ್ಗಳನ್ನು ಕೂಡ ಅಲ್ಲಿಯ ಸರ್ಕಾರ ಕೊಡುತ್ತೆ. ಅಂದ್ರೆ ಇಸ್ರೇಲ್ ಅನ್ನುವಂಥದ್ದು, ಅಂದ್ರೆ ಇಸ್ರೇಲಿಗಳು, ಜ್ಯೂಸ್ ಅನ್ನುವಂಥದ್ದು, ಯಹೂದಿಗಳು ಅನ್ನುವಂಥದ್ದು ಅವರಿಗೆ ಒಂದು ರೀತಿ ಪರಮ ಪವಿತ್ರವಾದಂತಹ ಒಂದು ಜೀವಿ ಅಂತ. ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನೇ ಬದಲಿಸಬಲ್ಲ, ಒಬ್ಬ ಯಹೂದಿ ಇಡೀ ಬ್ರಹ್ಮಾಂಡವನ್ನೇ ಬದಲಿಸಬಲ್ಲ ಅನ್ನುವಂಥದ್ದು ಅವ್ರದ್ದೊಂದು ಕಲ್ಪನೆ ಅಂತದ್ದು. ಹೀಗಾಗಿ ನಿಮಗೆ ಯಾವುದೇ ಯಹೂದಿಗೆ ಏನೇ ಆದರೂ ಕೂಡ ಇಡೀ ದೇಶ ನಿಲ್ಲತ್ತೆ ಅಲ್ಲಿ, ಇಡೀ ದೇಶ ನಿಲ್ಲತ್ತೆ. ಹೀಗಾಗಿ ನೀವು ನಮ್ಮ 1300 ಜನರನ್ನ ಸಾಯಿಸಿದಿರಿ ಅಂತಂದ್ರೆ ನಾವು ಬಿಡೋದಿಲ್ಲ. ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಈ ಉಗ್ರಗಾಮಿಗಳನ್ನ ಹುಟ್ಟಡಗಿಸಿದೆ ನಾವೇನನ್ನು ಕೂಡ ಮಾಡಲ್ಲ ಅನ್ನುವಂಥದ್ದು ಅವ್ರ ಪ್ರತಿಜ್ಞೆ. ಅದು ಅದನ್ನ ನೀವು ಹೇಗೆ ಬೇಕಾದ್ರೂ ಕೂಡ ನೀವು ಅದನ್ನ ತಗೊಳ್ಬಹುದು. ಈಗ ಫಾಲ್ಸ್ ನೆರೇಟಿವ್ಸ್ ನಿಮಗೆ ಸೃಷ್ಟಿಯಾಗಿದ್ದರ ಮೂಲ ಇರುವಂಥದ್ದು ಅಲ್ಲಿ. ಈಗ ನೀವು ನಮ್ಮ ಪಾಡಿಗೆ ನಾವಿದ್ವಿ, ನೀವು ನಮ್ಮ ತಂಟೆಗೆ ಬಂದಿದ್ದರಿಂದ ನಾವು ಇಷ್ಟೆಲ್ಲ ಮಾಡಬೇಕಾಯ್ತು. ಅದಕ್ಕೋಸ್ಕರ ಅವ್ರು ಮೊನ್ನೆ ವಿಶ್ವಸಂಸ್ಥೆಯಲ್ಲೂ ಕೂಡ ಅದನ್ನೇ ಹೇಳಿದ್ರು ಅಂತವ್ರು. ಸರ್, ಈಗ ಇದು ಅತ್ಯಂತ ಒಂದು ಮೂರ್ಖ ಸಮುದಾಯ ಅಂತ ನಿಮ್ಗೆ ಅನಿಸಲ್ಲ ಯಾಕಂದ್ರೆ ಈ ಪ್ಯಾಲೆಸ್ತೀನಿಯನ್ಸ್ಗಳು? ಯಾಕಂದ್ರೆ 2005ಕ್ಕಿಂತ ಮೊದಲು ಅವರ GDP ನೋಡಿದ್ರೆ ಇಸ್ರೇಲ್ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತು. ಗಾಜಾದ ಒಳಗಡೆ ಎಲ್ಲ ಕೈಗಾರಿಕೆಗಳು, ಕೃಷಿ ಎಲ್ಲ ಅಭಿವೃದ್ಧಿಯನ್ನು ಮಾಡಿ ಉದ್ಯೋಗ ಎಲ್ಲವನ್ನ ಕೊಟ್ಟು, ಆನಂತರ ಕೂಡ ಈ ಹಮಾಸ್ನವರ
ಚಿತಾವಣೆಯಿಂದಾಗಿ ಅವರ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಕಳ್ಕೊಂಡ್ರು. ಇದು ಎರಡನೇ ಸಂದರ್ಭದಲ್ಲಿ ಇದಾಗ್ತಾ ಇದೆ. ನೀವು ಇನ್ನೊಂದು ನೋಡ್ಬೇಕು, ನೀವು ಅಲ್ಲಿ ಗಾಜಾದಲ್ಲಿ ಒಂದೇ ಒಂದು ಕೈಗಾರಿಕಾ ಆಕ್ಟಿವಿಟಿ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದು ಝೀರೋ. ಇದು ಎಲ್ಲೋದು ಹೋಗಲಿ, ನಿಮಗೆ ಗಾಜಾದಲ್ಲಿ ಎಲೆಕ್ಟ್ರಿಸಿಟಿನೇ ಇಲ್ಲ. ನಿಮಗೆ ಅಲ್ಲಿ ಎಲೆಕ್ಟ್ರಿಸಿಟಿಯನ್ನು ಕೊಡುವವರು ಕೂಡ ನಿಮಗೆ ಇಸ್ರೇಲಿಗಳೇ. ನಿಮಗೆ ಗಾಜಾದಿಂದ ಹತ್ತಿರದಲ್ಲೇನೆ ನಿಮಗೊಂದು 2 ಬಹಳ ದೊಡ್ಡ ಪ್ಲಾಂಟ್ಗಳು ಕಾಣುತ್ತೆ ನಿಮಗೆ. ನೀವು ಇಸ್ರೇಲ್ನಿಂದ ನೀವು ಗಾಜಾಕ್ಕೆ ನೀವು ನೋಡುವಾಗ ಆ ಗುಡ್ಡದ ಮೇಲ್ಗಡೆ ಕಾಣುತ್ತೆ ನಿಮಗೆ, ಅಲ್ಲಿ 2 ಬಹಳ ದೊಡ್ಡ ಪವರ್ ಪ್ಲಾಂಟ್ಗಳಿದೆ. ಅಂದ್ರೆ ಇಸ್ರೇಲಿ ಸರ್ಕಾರ ಗಾಜಾದವರಿಗೇನೆ ಅಂತಾನೆ ಪವರ್ ಅನ್ನ, ಎಲೆಕ್ಟ್ರಿಸಿಟಿಯನ್ನು ಕೂಡ ನೀವು ಇಸ್ರೇಲೇ ಕೊಡುತ್ತೆ ಅಲ್ಲಿ. ಬಾಂಗ್ಲಾದೇಶ ನಾಶ ಆಗಿದೆ. ಹೌದು ಹೌದು. ಅಂದ್ರೆ ನೀವು ಅದನ್ನ ಯಾವತ್ತು ಬೇಕಾದ್ರೂ ಅವ್ರು ಕಟ್ ಆಫ್ ಮಾಡ್ಬಿಡ್ಬೋದು. ಅದನ್ನ ಮಾಡಿಲ್ಲ. ಅಂದ್ರೆ ನೀರು ಕೂಡ ಅಷ್ಟೇ. ನಿಮಗೆ ಗಾಜಾದಲ್ಲಿ ನಿಮಗೆ ಈ ಡಿಸ್ಯಾಲಿನೇಟೆಡ್ ವಾಟರ್ ಅನ್ನ ಅವ್ರು ಬಳಸ್ತಾರೆ. ನಿಮಗೆ ಅಂದ್ರೆ ಉಪ್ಪು ನೀರನ್ನ ಸಿಹಿ ನೀರಾಗಿ ಪರಿವರ್ತನೆ ಮಾಡುವಂಥದ್ದು. ನಿಮಗೆ ಆ ನೀರು ಕೂಡ, ಕುಡಿಯುವ ನೀರು ಕೂಡ ನಿಮಗೆ ಇಸ್ರೇಲ್ನಿಂದಾನೇ ಹೋಗ್ಬೇಕು ಅವರಿಗೆ. ಹಾಗೆ ಜೋರ್ಡನ್ಗೂ ಕೂಡ, ಇವತ್ತಿಗೂ ಕೂಡ ಜೋರ್ಡನ್ ನಿಮಗೆ ಅಫ್ಕೋರ್ಸ್ ಈಗ ಇಸ್ರೇಲ್ ಮತ್ತು ಜೋರ್ಡನ್ನ ಸಂಪರ್ಕ ಚೆನ್ನಾಗಿದೆ. ವಿದೇಶಾಂಗ ನೀತಿ, ದ್ವಿಪಕ್ಷೀಯ ಸಂಬಂಧಗಳು ಇವತ್ತು ಸಾಕಷ್ಟು ಸುಧಾರಿಸಿದೆ. ಆದರೂ ಕೂಡ ನಿಮಗೆ ಇವತ್ತು ಜೋರ್ಡಾನ್ಗೆ ಕುಡಿಯುವ ನೀರು ಇಸ್ರೇಲ್ನಿಂದಾನೇ ಹೋಗುತ್ತೆ ಅವರಿಗೆ. ಬಹುಶಃ ಪ್ರಶ್ನೋತ್ತರದ ಅವಧಿ ಆರಂಭ ಆಯಿತು ಅಂತ ಅನಿಸುತ್ತೆ. ಸರ್, ಕೊನೆಯ ಪ್ರಶ್ನೆ, ಈ ಪುಸ್ತಕದಲ್ಲಿರುವಂತಹ ಕಥೆಗಳು ಭಾರತೀಯರಿಗೆ ಏನು ಪಾಠವನ್ನು ಹೇಳುತ್ತೆ ಸರ್? ಇದರಲ್ಲಿ ಬಹಳ ಮುಖ್ಯವಾದಂತ ಸಂಗತಿ ಏನು ಅಂತಂದ್ರೆ, ಇಸ್ರೇಲ್ನಲ್ಲಿ ಸದ್ಯದ ರಾಜಕೀಯ ಪರಿಸ್ಥಿತಿ, ಬಾಂಗ್ಲಾ, ಇದನ್ನೆಲ್ಲ ಕನೆಕ್ಟ್ ಮಾಡಿ ನೋಡೋದಾದ್ರೆ ನಾನು ಒಂದು ನಿಮಿಷ ಹೆಚ್ಚು ತಗೊಳ್ತೇನೆ. ಇಸ್ರೇಲ್ನಲ್ಲಿ ಎಲ್ಲರೂ ಕೂಡ ಯೋಧರು. ನಿಮಗೆ ಅಲ್ಲಿ 18 ವರ್ಷ ಆದಂತಹ ಹುಡುಗ ಮತ್ತು ಹುಡುಗಿಯರು 2 ವರ್ಷ ಮಿಲಿಟರಿಯಲ್ಲಿ ಕೆಲಸ ಮಾಡಲೇಬೇಕು. ಅವರು ನಿಮಗೆ ಶಸ್ತ್ರ ಅಭ್ಯಾಸ ಅನ್ನುವಂಥದ್ದು ಅವರಿಗೆ ಸಹಜ. ನಿಮಗೀಗ 60 ವರ್ಷ 70 ವರ್ಷ 80 ವರ್ಷ ಆದವರು ಕೂಡ ಒಂದು ಕಾಲದಲ್ಲಿ ಅವರು ಮಿಲಿಟರಿಯಲ್ಲಿ ಇದ್ದಂಥವ್ರೆ. ಮತ್ತೆ ಅಲ್ಲಿ ಮಿಲಿಟರಿ ಸೇವೆ ಅನ್ನುವಂಥದ್ದು ಕಡ್ಡಾಯ. ಹೀಗಾಗಿ ಇಸ್ರೇಲಿಗಳ ಮನಸ್ಥಿತಿಗೂ ನಮ್ಮ ಭಾರತೀಯರ ಮನಸ್ಥಿತಿಗೂ ಸಾಕಷ್ಟು ಡಿಫರೆನ್ಸ್ ಇದೆ. ಆದರೆ ಪರಿಸ್ಥಿತಿ ಅಲ್ಲಿಯ ಭಯೋತ್ಪಾದನೆ ಮತ್ತು ಇಲ್ಲಿಯ ಭಯೋತ್ಪಾದನೆಗೆ ಸಾಕಷ್ಟು ಸಾಮ್ಯಗಳಿದೆ. ಯಾಕೆಂತಂದ್ರೆ ಅವರು ನಿತ್ಯವೂ ಹೋರಾಡ್ತಾ ಇದ್ದರೆ, ನಾವು ಸಾಮಾನ್ಯವಾಗಿ ವರ್ಷದಲ್ಲಿ 1 ಸಲ 2 ಸಲ 4 ಸಲ ಈ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಆಗಿದೆ. ಹೀಗಾಗಿ ನಮಗೆ ಈ ಪುಸ್ತಕ ನಮ್ಗೆ ಆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಈ ಪುಲ್ವಾಮಾ ಆಗಿದ್ದಿರ್ಬೋದು, ಅಥವಾ ಅದಕ್ಕಿಂತ ಮುಂಚಿನ ಘಟನೆ ಆಗಿದ್ದಿರ್ಬೋದು, ಮುಂಬೈ ಘಟನೆ ಆಗಿದ್ದಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಸಂಭವಿಸಿದಂಥ ಅನೇಕ ಭಯೋತ್ಪಾದಕ ಘಟನೆಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ನಾವು ಅಂಥ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಾವು ಫೇಸ್ ಮಾಡಬೇಕು, ಭಯೋತ್ಪಾದನೆಯನ್ನ ಯಾವ ದೃಷ್ಟಿಕೋನದಿಂದ ನೋಡಬೇಕು ಅನ್ನೋದಕ್ಕೆ ಈ ಪುಸ್ತಕದಲ್ಲಿ ಸಾಕಷ್ಟು ಉತ್ತರ ಇದೆ. ನಮಸ್ತೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಕ್ಷಮೆಯನ್ನು ಕೇಳ್ತೇನೆ, ನಿಮ್ಮ ಪುಸ್ತಕವನ್ನು ನನಗೆ ಕಾರಣಾಂತರಗಳಿಂದ ಓದಲಿಕ್ಕಾಗಲಿಲ್ಲ. ಆದರೆ ಈ ಹಿಂದೆ ನಾನು ಓದಿರುವಂಥ ಪುಸ್ತಕಗಳು ಯಹೂದಿ ಮತ್ತು ಸನ್ ಆಫ್ ಹಮಾಸ್. ಆ 2 ಪುಸ್ತಕಗಳನ್ನು ಓದಿದ ನನಗೆ ಇವತ್ತು ನೀವು ಏನೆಲ್ಲ ಹೇಳಿದ್ರಿ ಅದೆಲ್ಲವೂ ಕೂಡ ಸರಿ ಅಂತ ಅನಿಸ್ತಾ ಉಂಟು. ಆದರೆ ಅದರ ಜೊತೆಗೆ ನಾನು ಇನ್ನೊಂದು ಪುಸ್ತಕವನ್ನು ಓದಿದ್ದೆ. ಅದರ ಹೆಸರು ಪ್ಯಾಲೆಸ್ತೈನಲ್ಲಿ ನಿಜವಾಗಿಯೂ ನಡೆಯುತ್ತಿರುವುದು ಏನು ಅಂತ ಹೇಳಿ. A.S. ಪುತ್ತಿಗೆ ಅವರು ಅದನ್ನು ಬರೆದಿರುವಂಥದ್ದು. ನಾವೊಬ್ಬಳು ರೀಡರ್ ಆಗಿ ಯಾವುದೇ ಒಂದು ಪುಸ್ತಕವನ್ನು ಓದುವಾಗ ಏನು ಯೋಚನೆ ಮಾಡ್ತೇನೆ ಅಂತ ಹೇಳಿದರೆ, ಈ ಆಥರ್ ಇದರಲ್ಲಿ ಏನೆಲ್ಲ ಬರೆದಿದ್ದಾನೆ ಅದೆಲ್ಲವೂ ನಿಜ ಆಗಿರ್ಬೋದು, ಮತ್ತು ಅದರ ಬಗ್ಗೆ ಬಹಳಷ್ಟು ಅವನು ತಿಳ್ಕೊಂಡೇ ಬರೆದಿರ್ತಾನೆ ಅನ್ನುವಂಥದ್ದು ಓದುಗರಾಗಿ ನಾವು ಅದನ್ನು ನಂಬಿಕೊಂಡು ಆ ಒಂದು ಪುಸ್ತಕವನ್ನು ಓದಲಿಕ್ಕೆ ಇಳಿತೇವೆ. ಅಂದರೆ ನೀವೀಗ ಹೇಳಿದ ಪುಸ್ತಕ ಮತ್ತು ನಾನು ಈ ಹಿಂದೆ ಓದ 2 ಪುಸ್ತಕಗಳಲ್ಲಿ ಹೇಗಿದೆ ಅಂತ ಹೇಳಿದರೆ, ಅದು ಫುಲ್ ಆಗಿ ಇಸ್ರೇಲಿಗರ ಪರವಾಗಿದೆ. ಅಂದರೆ ಇಸ್ರೇಲಿಗರು ಹೇಗೆ ಅಂತ ಹೇಳುವ ಒಂದು ವಿಚಾರಧಾರೆಯನ್ನು ತೋರಿಸ್ತದೆ. ಆದರೆ ಪ್ಯಾಲೆಸ್ತೈನಲ್ಲಿ ನಿಜವಾಗಿಯೂ ನಡೆಯುತ್ತಿರುವುದು ಏನು ಅನ್ನೋ ಪುಸ್ತಕದಲ್ಲಿ ಹೇಗಿದೆ ಅಂತ ಹೇಳಿದರೆ, ಪ್ಯಾಲೆಸ್ತೈನರನ್ನು ಉಗ್ರಗಾಮಿಗಳು ಅಂತ ಹೇಳಿ ಕರೆಯುವುದು ಕೂಡ ಮಹಾನ್ ಪಾಪ ಅನ್ನುವ ಹಾಗಿದೆ. ನಾನೊಬ್ಳು ರೀಡರ್ ಆಗಿ ನೇರವಾಗಿ ನನಗೆ ಅಲ್ಲಿ ಹೋಗಿ ಅಲ್ಲಿ ಏನಾಗ್ತಿದೆ ಅನ್ನೋ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವಿದಕ್ಕೆ ಏನು ಮಾಡ್ತೇವೆ, ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅದ್ರ ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಯಾವುದೋ ಒಂದು ಪುಸ್ತಕಗಳನ್ನು ಅಥವಾ ಯಾವುದೋ ಒಂದು ನ್ಯೂಸ್ ಚಾನಲ್ ಡಿಬೇಟ್ಗಳನ್ನು ಅದನ್ನು ನೋಡಿ ನಾವು ಅದನ್ನು ಪ್ರಿಫರ್ ಮಾಡ್ತೇವೆ ನೋಡಲಿಕ್ಕೆ. ಲೆಫ್ಟಿಸ್ಟ್ನ ಚಾನಲ್ಸ್ಗಳನ್ನು ನೋಡಿದರೆ ಅದು ಅಗೈನ್ ಅದು ಪ್ಯಾಲೆಸ್ತೈನ್ನ ಪರವಾಗಿರ್ತದೆ. ರೈಟಿಸ್ಟ್ ಚಾನಲ್ಗಳನ್ನ ನೋಡಿದರೆ ಅದು ಇಸ್ರೇಲಿಗರ ಪರವಾಗಿರ್ತದೆ. ಸೊ ನಮಗೆ ಒಂದು ಹೊರಗಡೆಯಿಂದ ನೋಡುವ ವ್ಯಕ್ತಿಗಳಿಗೆ ಕನ್ಕ್ಲೂಷನ್ ಹೇಗೆ ತಗೊಳ್ಬೇಕು ನಾವು ಅದರ ಬಗ್ಗೆ? ಅಂದ್ರೆ ಬರೆದವರ ಸೈದ್ಧಾಂತಿಕ ಹಿನ್ನೆಲೆ ಅದರಲ್ಲಿ ಇರುತ್ತೆ, ಹಾಗಾಗಿ ನಾವು ಯಾವುದನ್ನ ಜಡ್ಜ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ನೀವು ಇದರಲ್ಲಿ ಲೆಫ್ಟಿಸ್ಟು ರೈಟಿಸ್ಟು ಅಂತ ಹೇಳಿ ನೀವು ನೋಡ್ಲಿಕ್ಕೆ ಹೋಗಬೇಡಿ ಅಂತ. ನೀವು ಆ ಒಂದು ಮಸೂರದಿಂದ ನೋಡಿದ್ರೆ ನಿಮಗೆ ನಿಜ ಸಂಗತಿ ಗೊತ್ತಾಗಲ್ಲ. ನಾನು ಪ್ಯಾಲೆಸ್ಟೈನಲ್ಲೂ ಕೂಡ ಇದ್ದೆ, ನಾನು 6 ದಿವಸ ಇದ್ದೆ. ರಮಲ್ಲಾದಲ್ಲೂ ಕೂಡ ನಾನಿದ್ದೆ. ಅದಾದ ನಂತರ ಅಲ್ ಶಿಕೋಶ್ ಅಂತ ಹೇಳುವಂಥ ಒಂದು ಪ್ರದೇಶ ಇದೆ, ಅಲ್ಲಿ
ನಿಜಕ್ಕೂ ಕೂಡ ಒಂದು ಭಯೋತ್ಪಾದಕರ ಒಂದು ಟ್ರೈನಿಂಗ್ ಗ್ರೌಂಡ್ ಅದು. ಅಲ್ಲೂ ಕೂಡ ಇದ್ದೆ, ಇಸ್ರೇಲ್ದಲ್ಲೂ ಕೂಡ ಇದ್ದೆ. ಇಸ್ರೇಲ್ದಲ್ಲಿ ನಾನು ಒಂದ್ಸಲ ಹೋದಾಗ 27 ದಿವಸ ಇದ್ದೆ ಅಂತ. ಹೀಗಾಗಿ ಇಲ್ಲಿ ನೀವು ಲೆಫ್ಟ್ ಟು ರೈಟು ಅಂತೇಳಿ ಆ ಮಸೂರದಿಂದ ನೋಡಿದ್ರೆ ನಿಮ್ಗೆ ಸತ್ಯಾಂಶ ಗೊತ್ತಾಗಲ್ಲ. ನಿಮಗೆ ನೀವು ಇಸ್ರೇಲ್ನ ಹಿಸ್ಟ್ರಿಯನ್ನು ನೋಡಿ, ನೀವು ಫಸ್ಟಿಗೆ ಪ್ಯಾಲೆಸ್ಟೈನ್ ಹಿಸ್ಟ್ರಿಯನ್ನು ನೋಡಿ, ಪ್ಯಾಲೆಸ್ಟೈನ್ ಹೇಗಿದಾಯಿತು, ಇಸ್ರೇಲ್ ಯಾವ ರೀತಿಯಾಗಿ ಹುಟ್ಕೊಂಡು ತೋಳುವಂಥದ್ದನ್ನು ಅಷ್ಟೇ ನೀವು ನೋಡಿ, ನಿಮಗೆ ಗೊತ್ತಾಗತ್ತೆ. ನೀವು ಬೇರೆಯವ್ರನ್ನ ಕೇಳಬೇಕು ಅನ್ನೋಂಥ ಇದನ್ನು ಹೇಳಲಿಕ್ಕೆ ಹೋಗಲ್ಲ. ಮತ್ತೆ ಇದಕ್ಕೋಸ್ಕರ ನಿಮಗೆ ಓ ಜೆರುಸಲೆಮ್ ಅನ್ನುವಂಥ ಒಂದು ಪುಸ್ತಕ ಇದೆ. ನೀವು ಅದನ್ನು ಫಸ್ಟ್ ಅಲ್ಲಿಂದ ನೀವು ಆರಂಭ ಮಾಡಿ. ಏನು ಅಂತಂದ್ರೆ ಅವರು ಡೊಮಿನಿಕ್ ಲೇಪಿಯರ್ ಬರೆದಿರುವಂಥ ಓ ಜೆರುಸಲೆಮ್ ಅನ್ನುವಂಥ ಒಂದು ಬುಕ್, ಅದು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನಿಮಗೆ ಈ ಯಹೂದಿ ಧರ್ಮ, ಈ ಜುದಾಯಿಸಮ್ ಹೇಗೆ ಸ್ಟಾರ್ಟ್ ಆಯಿತು, ಕ್ರಿಶ್ಚಿಯಾನಿಟಿ ಹೇಗೆ ಸ್ಟಾರ್ಟ್ ಆಯಿತು, ಅಲ್ಲಿಂದ ನೀವು ಅಭ್ಯಾಸವನ್ನ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತಂತೆ, ಈ ಸಮಸ್ಯೆ ಗೊತ್ತಾಗತ್ತೆ. ಇದು ಕೇವಲ ಗಡಿ ತಂಟೆ ಅಲ್ಲ, ಇದು ಗಡಿ ತಂಟೆ ಅಲ್ಲ, ಅಥವಾ ಬರೀ ಭಯೋತ್ಪಾದಕ ಇದಲ್ಲ. ಇದಕ್ಕಿಂತ ಮೀರಿದಂತಹ ಒಂದು ದೊಡ್ಡ ಒಂದು ಇತಿಹಾಸ ಇದೆ ಇದಕ್ಕೆ. ನಿಮಗೆ ಇಸ್ರೇಲ್ ಜನ್ಮ ತಾಳ್ಲಿಕ್ಕೆ ಯಾವ ರೀತಿಯ ಘಟನೆಗಳು ಕಾರಣ ಆಯಿತು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ಲಿ. ನೀವು ಅದಕ್ಕಿಂತ ಹಿಂದೆ ಹೋಗ್ಬೇಕು ಅಂದ್ರೆ ನೀವು ಹೋಲೋಕಾಸ್ಟಿಗೆ ಹೋಗ್ಬೇಕು. ನಿಮಗೆ 2ನೇ ಮಹಾಯುದ್ಧದಲ್ಲಿ ನಡೆದಂತಹ ಗ್ಯಾಸ್ ಚೇಂಬರ್ನಲ್ಲಿ ನಡೆದಂತಹ ಘಟನೆಗಳು, ಅದಕ್ಕೆ ತಳುಕು ಹಾಕಿದಂತಹ ಅನೇಕ ವಿದ್ಯಮಾನಗಳನ್ನು ನೀವು ಅಭ್ಯಾಸ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ಡಿಸ್ಟ್ರಕ್ಷನ್ ಆಫ್ ದಿ ಸೆಕೆಂಡ್ ಟೆಂಪಲ್ ಅಂತ ನಿಮ್ಗೆ 14ನೇ ಶತಮಾನದಲ್ಲಿ ಆದಂಥದ್ದನ್ನು ನೀವು ನೋಡಬೇಕು. ಅದಕ್ಕಿಂತ ಮುಂಚೆ ಒಟೋಮನ್ ರಾಜರು ನಿಮಗೆ ಹೇಗೆ ಇಸ್ರೇಲ್ನನ್ನ ಧ್ವಂಸ ಮಾಡಿದ್ರು ಅನ್ನುವಂಥದ್ದನ್ನು ನೀವು ನೋಡ್ಬೇಕು ಅಂತ. ಅಂದ್ರೆ ಇದ್ರ ಮೇಲೆ ಹೇಗೆ ಅಟ್ಯಾಕ್ ಆಯ್ತು ಅಂತ. ಅಂದ್ರೆ ಇದು ಎಲ್ಲವುದ್ರನ್ನು ನೋಡಿದ್ರೆ ನಿಮ್ಗೊಂದು ಕನ್ಕ್ಲೂಷನ್ಗೆ ಅಂತೇಳಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಒಂದು 5 ವರ್ಷ 10 ವರ್ಷ 50 ವರ್ಷ ಇದರ ಹಿಸ್ಟ್ರಿ ಅಲ್ಲ ಅಂತ, ಅದಕ್ಕಿಂತ ಹಿಂದಿನ ಹಿಸ್ಟ್ರಿ ಇದೆ ಇದರಲ್ಲಿ. ನಾವು ಅಷ್ಟೆಲ್ಲ ಹೋಗಿ ನಮಗೆ ಪೇಷನ್ಸ್ ಎಲ್ಲರಿಗೂ ಕೂಡ ಇಲ್ಲದೆ ಇದ್ದಿರ್ಬೋದು. ಅದು ನಿಮಗೆ ಅಲ್ಲಿ ಹೋದಾಗ ಗೊತ್ತಾಗತ್ತೆ. ನಿಮಗೆ ಇಸ್ರೇಲ್ನ ಒಂದು ಮನಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಇದ್ದಾರೆ ಅವರು ಅಂತ. ನಿಮಗೆ ದೇ ಆರ್ ವೆರಿ ಪಾಸಿಟಿವ್ ಪೀಪಲ್, ಸಕಾರಾತ್ಮಕವಾದಂಥ ಒಂದು ಮನಸ್ಥಿತಿ ಇರುವಂತಹ. ನಿಮಗೆ ಈಗಾಗಲೇ ಹೇಳಿದೆ ನಾನು, ನಿಮಗೆ ಕೇವಲ 32 ಭೂಭಾಗದಲ್ಲಿ ಮಾತ್ರ ಅಲ್ಲಿ ಜನವಸತಿ ಇರುವಂಥದ್ದು. ಈ ಮಂಗಳೂರಿನಲ್ಲಿ 1 ತಾಸಿಗೆ ಎಷ್ಟು ಮಳೆ ಆಗತ್ತೋ, ಮಳೆಗಾಲದಲ್ಲಿ ಭೀಕರವಾದಂಥ ಒಂದು ಮಳೆ ಆಗತ್ತಲ್ಲ, 1 ತಾಸಿಗೆ ಎಷ್ಟು ಮಳೆ ಆಗತ್ತೋ ಇಸ್ರೇಲ್ದಲ್ಲಿ 1 ವರ್ಷದಲ್ಲಿ ಅಷ್ಟು ಮಳೆ ಆಗತ್ತೆ. ಅಲ್ಲಿ ಮಳೆನೇ ಆಗೋದಿಲ್ಲ. ಅಲ್ಲಿ ಒಂದೇ ಒಂದು ನದಿ ಇಲ್ಲ. ಆದರೂ ಕೂಡ ಅವರು ಜಗತ್ತಿಗೆ ನಿಮಗೆ ಹನಿ ನೀರಾವರಿ ಬಗ್ಗೆ ಪಾಠವನ್ನ ಮಾಡ್ತಾರೆ. ನೀರನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪಾಠವನ್ನು ಮಾಡ್ತಾರೆ. ಮತ್ತೆ ನಿಮಗೆ ಅಲ್ಲಿ ಕೃಷಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಲ್ಲಿ. ಆದರೆ ಇವತ್ತು ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಕೃಷಿಕರಿಗೆ ಅವರು ಕೃಷಿ ಪಾಠವನ್ನ ಮಾಡ್ತಾರೆ. ಅವರು ನಿಮಗೆ ಯಾವ್ಯಾವ ಹಣ್ಣುಗಳನ್ನ ಯಾವ್ಯಾವ ಇದನ್ನ ಹೇಗೆ ಬೆಳಿಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ನಿಮಗೆ ಅದನ್ನ ನಾವು ನೋಡ್ಬೇಕು ಅಂತ. ಅದ್ರ ಜೊತೆಯಲ್ಲಿ ನಿಮಗೆ ಡಿಫೆನ್ಸ್, ಇಸ್ರೇಲ್ನ ಐರನ್ ಡೋಮ್ ಅನ್ನುವಂಥದ್ದನ್ನು ನೀವು ಕೇಳಿದಿರಿ. ನಿಮಗೆ ಎಲ್ಲಿ ಮಿಸೈಲ್ ಎಲ್ಲಿ ಫೈರ್ ಆಗುತ್ತೋ ಅಲ್ಲೇನೆ ಅದನ್ನ ಸ್ಮ್ಯಾಶ್ ಮಾಡಿಬಿಡ್ತಾರೆ ಅಂತ, ಡಿಸ್ಟ್ರಾಯ್ ಮಾಡ್ತಾರೆ. ನಿಮಗೆ ಆ ರೀತಿಯಾದಂತಹ ಡಿಫೆನ್ಸ್, ನಿಮಗೆ ಇಡೀ ಜಗತ್ತಿಗೆ ಈ ಆರ್ಮ್ಸು ಅಮ್ಯುನೇಷನ್ಸ್ ಟೆಕ್ನಾಲಜಿಯನ್ನು ಕೊಡುವಂಥದ್ದು ಇವತ್ತು ಇಸ್ರೇಲ್. ನಿಮಗೆ ಇಲ್ಲಿ ತನಕ ಹತ್ತತ್ರ ಒಂದು 900 ಜನರಿಗೆ ನೊಬೆಲ್ ಪ್ರೈಸ್ಗಳು ಬಂದಿದೆ 105 ವರ್ಷಗಳಲ್ಲಿ. ಅದರಲ್ಲಿ ಸುಮಾರು ಒಂದು 250 ಜನ ಇಸ್ರೇಲಿಗಳು ಅಂತ. ನೊಬೆಲ್ ಪ್ರೈಸ್ ಪಡೆದಲ್ಲಿ 250 ಜನ ಇಸ್ರೇಲಿಗಳು. ನಿಮಗೆ ಇವತ್ತಿನ ಅಮೆರಿಕದ ಪೆಂಟಗನ್ನಲ್ಲಿ ಇರುವಂತಹ ಒಂದು 40% ಸ್ಟಾಫ್ ಜ್ಯೂಸ್ಗಳು. ನಿಮಗೆ ಇಡೀ ಅಮೆರಿಕದ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಯಹೂದಿಗಳು. ಸೊ ನಿಮಗೆ ಅಂದ್ರೆ ಇಸ್ರೇಲ್ನಲ್ಲಿ ಇರುವಂತ ನಿಜವಾದ ಇಸ್ರೇಲ್ ಏನು ಅನ್ನುವಂಥದ್ದನ್ನು ನಾವು ಈಗ ಸ್ಟಾರ್ಟ್ಅಪ್ ನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಸ್ರೇಲ್ನವರು ಸ್ಟಾರ್ಟ್ಅಪ್ ಅಂತ ಕರ್ಕೊಂಡಿರುವುದು ಈಗ ಒಂದು 15 ವರ್ಷದ ಹಿಂದೆ, 15-20 ವರ್ಷದ ಹಿಂದೆ. ನಿಮಗೆ ಇಸ್ರೇಲ್ನಲ್ಲಿ ನಿಮಗೆ ವಿಚಿತ್ರವಾದಂಥ ಒಂದು ವೈರುಧ್ಯಗಳಿರುವಂಥ ಒಂದು ದೇಶ. ಅದನ್ನು ನೀವು ಅದರಿಂದ ನೀವು ಲೆಫ್ಟು ರೈಟು ಅವನು ಸರಿ ಇವನು ಸರಿ, ಅದು ಬಹಳ ಅರೇಬಿಯನ್ ಕನ್ಕ್ಲೂಷನ್ ಅಂತೇಳಿ ನನಗನ್ಸುತ್ತೆ. ತಕ್ಷಣ ನೀವು ಅದ್ರ ಹಾಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ದೇಶವನ್ನೇ ಹಂಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನಿನ್ನೂ ಸರಿಯಾಗಿ ಮಂಗಳೂರಿನ ಹಂಪನಕಟ್ಟವನ್ನೇ ಸರಿಯಾಗಿ ನೋಡಿಲ್ಲ. ಅಂದ್ರೆ ಭಾರತದಷ್ಟೇ ಬಲವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿದೆ. ಹೌದು. 20 ಲಕ್ಷ ಅರಬ್ಬರು ಕೂಡ ಅವರ ಜೊತೆಗೆ ಬದುಕ್ತಾ ಇದ್ದಾರೆ. ಮತ್ತು ಆವಿಷ್ಕಾರದ ಹರಿಕಾರ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಯಾವ ಸೈದ್ಧಾಂತಿಕ ಇದು ಇಲ್ಲ. ಇಸ್ರೇಲಿಗರ ಸಾಧನೆ ಅನ್ನೋದನ್ನು ವಿಶ್ವೇಶ್ವರ ಭಟ್ರು ದಾಖಲೆ ಮಾಡಿದ್ದಾರೆ. ಅದರಲ್ಲಿ ಮುಂದಿನ ಪ್ರಶ್ನೆಗಳು. ನಾಗರಾಜ್ ಉಡುಪ ಅಂತ ತೀರ್ಥಹಳ್ಳಿಯಿಂದ, ಈ ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು ಇಸ್ರೇಲ್ನ ಒಂದು ಸಾರ್ವಭೌಮತ್ವದ ರಕ್ಷಣೆಯ ಮೇಲೆ ನಕಾರಾತ್ಮಕವಾದಂಥ ಪರಿಣಾಮ ಬೀರ್ತಾ ಇದೆಯಾ?
ಒಂದ್ ವೇಳೆ ಬೀರ್ತಾ ಇರೋದೇ ಆದ್ರೆ ಉತ್ಕಟವಾದಂತಹ ರಾಷ್ಟ್ರಪ್ರೇಮಿಗಳಾಗಿರುವಂತಹ ಇಸ್ರೇಲಿಗಳು ಈ ವಿಚಾರದಲ್ಲಿ ಸೋಲ್ತಾ ಇದ್ದಾರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇಲ್ಲ, ಹಾಗೇನಿಲ್ಲ. ಯಾಕೆಂತಂದ್ರೆ ನೋಡಿ, ನಿಮಗೆ ಈ 2 ವರ್ಷದ ಅವಧಿಯಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಅನೇಕ ಸರ್ಕಾರಗಳು ಚೇಂಜ್ ಆದವು. ನಿಮಗೆ ಯಾರು ಅಲ್ಲಿ ಅಪೋಸಿಷನ್ ಲೀಡರ್ ಆಗಿದ್ರು ಅವರೇ ಅದರ ವಾರ್ ಟೈಮ್ ಕ್ಯಾಬಿನೆಟ್ ಅಲ್ಲೂ ಕೂಡ ಅವರೇ ಮಿನಿಸ್ಟರ್ ಆಗಿದ್ರು. ಎಸ್, ನಿಮಗೆ ಅಲ್ಲಿ 3 ಜನ 3 ಬೇರೆ ಬೇರೆ ಪಕ್ಷಗಳ ಅವರ ಸೇರಿಸಿ ಕ್ಯಾಬಿನೆಟ್ ಅನ್ನ ಫಾರ್ಮ್ ಮಾಡಿದ್ರು, ಸರ್ಕಾರವನ್ನ ಫಾರ್ಮ್ ಮಾಡಿದ್ರು. ನಿಮಗೆ ಕಳೆದ 2 ವರ್ಷ ಈ ಹಮಾಸ್ ಇದಾದಂಥ ಸಂದರ್ಭದಲ್ಲಿ 2 ವರ್ಷ ಯುದ್ಧ ಆಯಿತು. ಅದಕ್ಕಿಂತ 2 ವರ್ಷ ಮುಂಚೆ ರಾಜಕೀಯ ಅಸ್ಥಿರತೆ ಇತ್ತು, ಆವಾಗಲೂ ಕೂಡ ಯುದ್ಧ ನಡೀತಾನೆ ಇತ್ತು. ಈಗಲೂ ಕೂಡ ಕದನ ವಿರಾಮ ಘೋಷಣೆ ಆಗಿದೆ, ಆದರೂ ಕೂಡ ನಿಮಗೆ ಒಂದು ವಾರದಲ್ಲಿ ಒಂದ್ಸಲನಾದ್ರೂ ಕೂಡ 2 ಕಡೆಯಿಂದನೂ ಕೂಡ ಫೈರಿಂಗ್ ನಡೀತಾನೆ ಇದೆ. ಇಷ್ಟ ಆಗಿಯೂ ಕೂಡ ಇಸ್ರೇಲಿನ ಯಾವುದೇ ಪ್ರತಿಪಕ್ಷಗಳು, ಅಪೋಸಿಷನ್ ಪಾರ್ಟಿಯವರು ಸರ್ಕಾರವನ್ನ ಟೀಕೆ ಮಾಡಿಲ್ಲ. ಅದು ಬಹಳ ಇಂಪಾರ್ಟೆಂಟ್ ಅಂತ. ಅದನ್ನ ನಿಮಗೆ ಅಲ್ಲಿ ಬೆಂಜಮಿನ್ ನೆತನ್ಯಾಹು ಅವರು ಸಂಸತ್ತಿಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಯಾರು ಕೂಡ ಹೇಳಿಲ್ಲ. ಅಥವಾ ನೀವು ವಿಮಾನವನ್ನ ಹೊಡೆದು ಉರುಳಿಸಿದಿರೋ ಇಲ್ವೋ ಪ್ರೂಫ್ ಕೊಡಿ ಅಂತೇಳಿ ಅವ್ರನ್ನ ಯಾರನ್ನು ಕೂಡ ಇಲ್ಲಿ ತನಕ ಕೇಳಿಲ್ಲ. ಇಷ್ಟು RDX ಇಲ್ಲಿಂದ ಬಂತು. ಹೌದು. ಅಲ್ಲ, ಮುಂಚೆ ಬೆಂಜಮಿನ್ ನೆತನ್ಯಾಹು ಮೇಲೆ ಭ್ರಷ್ಟಾಚಾರದ ಆರೋಪಗಳು ಹಿಂದೆ ಇತ್ತು. ಹೌದು. ವಾರ ಘೋಷಣೆ ಆದ್ಮೇಲೆ ಎಲ್ಲವೂ ನಿಂತು ಹೋಯ್ತು. ಹೌದು ಸರ್, ನಮಸ್ತೆ. ನನ್ನ ಹೆಸರು ರಕ್ಷಿತ್. ನಾನು ನಿಮ್ಮ ತುಂಬ ಆರ್ಟಿಕಲ್ಗಳನ್ನು ಓದಿದ್ದೇನೆ. ನನ್ನ 2 ಪ್ರಶ್ನೆಗಳು ಸರ್. ಒಂದು, ಇಷ್ಟು ಹೋರಾಟ, ಸಂಘರ್ಷ ಮತ್ತು ಇಸ್ರೇಲ್ನಂತಹ ಒಂದು ದೇಶ, ಯಹೂದಿಗಳೇ ಒಂದು ಅವರ ಐಡೆಂಟಿಟಿಗೋಸ್ಕರ ಹೋರಾಡಿದಂತಹ ದೇಶ, ಆ ದೇಶದಲ್ಲಿ ಜನಗಳ ಇಚ್ಛಾಶಕ್ತಿ ಹೇಗುಂಟು ಸರ್ ನಿಮ್ಮ ಅನುಭವ ಪ್ರಕಾರ? ಯಾಕಂದರೆ ಇಷ್ಟು ಸಂಘರ್ಷ ನೋಡಿದ್ದಾರೆ, ಅದು 1-2 ವರ್ಷದಲ್ಲ, ಅಲ್ಲ ಒಂದು ಯುದ್ಧ ಆದರೆ ನಿಂತಿತ್ತು ಅಂಥ ಸಂಘರ್ಷಗಳಲ್ಲ. ಇವತ್ತಿಗೂ ಅದೇ ಇಚ್ಛಾಶಕ್ತಿ ಜಗತ್ತಿಗೊಂದು ಮಾದರಿ. ಅದು ನಮ್ಮ ದೇಶಕ್ಕೆ ಹೇಗೆ ಮಾದರಿ ಆಗ್ಬೋದು? ಒಂದನೇ ಪ್ರಶ್ನೆ. ಎರಡನೇದು, ಇಷ್ಟು ಹೋರಾಟಗಳಾಗಿವೆ. ನೀವು ಹೇಳಿದ 2023ರಿಂದ ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ಕನ್ಸರ್ನ್ ಅಂತ ತೋರಿಸ್ತಾ ಉಂಟು ಗಾಜಾದ ಮೇಲೆ, ಇನ್ಕ್ಲೂಡಿಂಗ್ ಈಜಿಪ್ಟ್. ಅದೇ ಒಂದು ಗೋಡೆಯನ್ನು ಕಟ್ಟಿ ಗಾಜಾದವರು ಯಾರೂ ಎಂಟ್ರಿ ಆಗಬಾರ್ದಂತ ಒಂದು ತಡೆಗೋಡೆಯನ್ನು ಕಟ್ಟಿ ಗಾಜಾದ ಪರವಾಗಿ ಮಾತಾಡಿದೆ. ತುಂಬ ಮುಸ್ಲಿಂ ರಾಷ್ಟ್ರಗಳು ಗಾಜಾದ ಪರವಾಗಿ ಮಾತಾಡಿ, ಆದರೆ ಯಾರೂ ಗಾಜಾದವರು ಅವರ ದೇಶಕ್ಕೆ ಬರಬಾರ್ದಂತ ಆಲ್ರೆಡಿ ತುಂಬ ಮುಸ್ಲಿಂ ರಾಷ್ಟ್ರಗಳೇ ಇದನ್ನು ಹೊರಡಿಸಿವೆ. ಹಾಗಾಗಿ ಕನ್ಸರ್ನ್ ಯಾರು ತೋರಿಸ್ತಿದ್ದಾರೆ ಮತ್ತು ಜಿಯೋ ಪೊಲಿಟಿಕಲ್ ಅಲ್ಲಿ ಯಾರು ಯಾವುದರ ಲಾಭ ತಗೊಳ್ತಿದ್ದಾರೆ, ಇದರ ಬಗ್ಗೆ? ಬಹುಶಃ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತ ಹೇಳ್ಕೊಳ್ತೀನಿ. ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನ. ಕೆಲವರು ಜನ ಏನು ಅವರವರ ಅಸ್ತಿತ್ವಕ್ಕಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿಯಾದಂಥ ಡಿಸಿಷನ್ಗಳನ್ನು ತಗೊಳ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ, ಅವರ ಇಸ್ರೇಲಿಗಳ ದೇಶ ಪ್ರೇಮ ಅನ್ನುವಂಥದ್ದು ಬಹಳ ನಾವು ಕಲ್ತುಕೊಳ್ಳುವಂಥ ಅನೇಕ ಸಂಗತಿಗಳಿದೆ ಅದರಲ್ಲಿ. ನಿಮಗೆ ಅಲ್ಲಿ ದೇಶದ ವಿಷಯ ಬಂದಾಗ ಯಾರೂ ಕೂಡ ರಾಜಿ ಆಗೋದೇ ಇಲ್ಲ. ಅಲ್ಲಿ ನಿಮಗೆ ಯಾರಾದರೂ ಒಬ್ಬ ಯಹೂದಿ, ನೀವು ಒಂದು ಕ್ಷಣ ಅವರ ಸ್ಟೇಟ್ಮೆಂಟ್ ಇರುವಂಥದ್ದು, ಒಂದು ಕ್ಷಣ ನೀವು ನಾನು ಇಸ್ರೇಲಿಗ ಅಲ್ಲ ಅಂತ ಯೋಚನೆ ಮಾಡಿದರೆ ಅಷ್ಟರ ಮಟ್ಟಿಗೆ ಆ ಇಸ್ರೇಲ್ ಕಡಿಮೆ ಆಗತ್ತಂತೆ, ಇಸ್ರೇಲಿನ ಭೂಭಾಗ ಕಡಿಮೆ ಆಗತ್ತೆ ಅನ್ನುವಂಥದ್ದು ಅವರ ಒಂದು ಕಲ್ಪನೆ. ಅದೇ ರೀತಿಯಾಗಿ ಅವರು ಇವತ್ತಿಗೂ ಕೂಡ ಹಾಗೆ ನಡ್ಕೊಳ್ತಾ ಇರುವಂಥದ್ದು. ನೀವು ಅವರ ಯಾವುದೇ ಪಾಲಿಸಿಯನ್ನು ತೆಗೆದು ನೋಡಿ. ಈಗಾಗಲೇ ನಿಮ್ಗೆ ಹೇಳಿದೆ, ನಿಮ್ಗೆ ಇಲ್ಲಿ ಯಾರೋ ಒಬ್ಬನ ಇಸ್ರೇಲ್ ಇದ್ದಾನೆ ಅಂತ ಅವರನ್ನು ಓನ್ ಅಪ್ ಮಾಡ್ಕೋತಾರೆ ಅವರು. ಮತ್ತು ನಿಮಗೆ ಇಡೀ ದೇಶದಲ್ಲಿ ಆ ಥರದ ಒಂದು ಮನಸ್ಥಿತಿ ಇದೆ. ನಿಮಗೆ ದೇಶ ಪ್ರೇಮದ ಬಗ್ಗೆ ಜಪಾನಿಯರಲ್ಲಿ ಮತ್ತು ಇಸ್ರೇಲಿಗರಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯತ್ಯಾಸವೂ ಕೂಡ ಇಲ್ಲ. ನಿಮಗೆ ಅಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಬಾಂಬ್ ಅಟ್ಯಾಕ್ ಆದ 12 ವರ್ಷಗಳ ನಂತರ ಅಲ್ಲಿ ಒಲಿಂಪಿಕ್ಕನ್ನು ಮಾಡ್ತಾರೆ ಅವರು. ಜಪಾನ್ದಲ್ಲಿ ಒಲಿಂಪಿಕ್ ಕ್ರೀಡೆ ಆಗುತ್ತೆ. ನಮಗೆ ಇಷ್ಟು ವರ್ಷ ಆದರೂ ಕೂಡ ಇಲ್ಲಿ ತನಕ ಒಂದ್ಸಲೂ ಕೂಡ ನಮಗೊಂದು ಒಲಿಂಪಿಕ್ ಕ್ರೀಡಾಕೂಟವನ್ನು ಸಂಘಟಿಸುವಂಥ ಒಂದು ಶಕ್ತಿ ನಮಗಿನ್ನೂ ಬಂದಿಲ್ಲ. ಅವರು ಇಡೀ ದೇಶ ನಿಮಗೆ ಧ್ವಂಸವಾದ 12 ವರ್ಷಗಳಲ್ಲಿ ಅದನ್ನು ಮಾಡಿದರು. ಹಾಗೇನೆ ನಿಮಗೆ ಇಸ್ರೇಲಿಗಳು ಕೂಡ, ನಾನು ನೂರಾರು ಉದಾಹರಣೆಗಳನ್ನು ಕೊಡ್ಬೋದು ಈ ರೀತಿಯಾಗಿ. ನಿಮಗೆ ಇವತ್ತು ಇಸ್ರೇಲ್ನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದರೆ, ಇಸ್ರೇಲ್ನಲ್ಲಿ ಬೆಳೆದಂತಹ ಒಂದು ಟೊಮೆಟೊ ಹಣ್ಣು ನಿಮಗೆ ಅಮೆರಿಕದಲ್ಲಿ ಕೇವಲ 18 ತಾಸಿನಲ್ಲಿ ಬರುತ್ತೆ. ಅಮೆರಿಕದಲ್ಲಿ ಕುಳಿತುಕೊಂಡಂತಹ ಇಸ್ರೇಲಿ ಒಬ್ಬ ರೈತ ಇಸ್ರೇಲ್ನಲ್ಲಿ ಬೆಳೆದಂಥ ಇದನ್ನು ಇಲ್ಲೇ ಕಟಾವು ಮಾಡಿ ಅದನ್ನು ಅಲ್ಲೇ ವಿಮಾನಕ್ಕೆ ಅದನ್ನು ಲೋಡ್ ಮಾಡಿ ಇಡೀ ಜಗತ್ತಿಗೆ ಕಳಿಸ್ಕೊಡ್ತಾರೆ ಅಂತ. ನಿಮಗೆ ಇದು ಕೇವಲ ಒಂದು ಟೆಕ್ನಾಲಜಿ ಎನ್ನುವಂಥದ್ದು ಒಂದರಿಂದನೇ ಬರುವಂಥದ್ದಲ್ಲ. ಟೆಕ್ನಾಲಜಿ ಇನ್ ಟರ್ಮ್ಸ್ ಆಫ್ ಅಗ್ರಿಕಲ್ಚರ್ ಇರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ನಿಮಗೆ ಡಿಫೆನ್ಸ್ ಇರ್ಬೋದು, ಇದು ಯಾವುದೂ ಅಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಪ್ರೇಮ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ನನ್ನ ದೇಶಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ನಿಮಗೆ ಇಲ್ಲ ಅಂತಂದರೆ
ನಿಮಗೆ ಅಲ್ಲಿ ಒಂದು ವಾಟರ್ ಆಡಿಟಿಂಗ್ ಅಂತೇಳಿ ಆಗತ್ತೆ ಅಲ್ಲಿ. ನಾನು ಎಷ್ಟು ನಮ್ಮಲ್ಲಿ ಆಡಿಟಿಂಗ್, ನಾನು ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ಎನ್ನುವಂಥ ಬಜೆಟಿಂಗ್ ಮತ್ತು ಆಡಿಟಿಂಗನ್ನು ನಾವೇ ಮಾಡ್ಕೊಳ್ಳಲ್ಲ. ನಮ್ಮ ಸೆಲ್ಫ್ ಫೈನಾನ್ಸಿಂಗ್ ಅನ್ನುವಂಥದ್ದು ಇಲ್ವೇ ಇಲ್ಲ. ಸೆಲ್ಫ್ ಆಡಿಟಿಂಗ್ ಅನ್ನುವಂಥದ್ದನ್ನು ನಾವು ಯಾರೂ ಮಾಡ್ಕೊಳ್ಳಲ್ಲ. ಆದರೆ ಅಲ್ಲಿ ಆ ದೇಶದಲ್ಲಿ ನಾನು ಇವತ್ತು ಎಷ್ಟು ನೀರನ್ನು ಬಳಸಿದೆ, ಅದರಲ್ಲಿ ಎಷ್ಟು ಕುಡಿಯಲಿಕ್ಕೆ ಎಷ್ಟು ಖರ್ಚಾಯಿತು, ನಮ್ಮ ಮನೆ ಗಾರ್ಡನಿಗೆ ಎಷ್ಟು ಖರ್ಚಾಯಿತು, ಕಾರ್ ತೊಳಿಲಿಕ್ಕೆ ಎಷ್ಟು ಖರ್ಚು ಮಾಡಿದೆ, ನಮ್ಮ ಟಾಯ್ಲೆಟಲ್ಲಿ ಎಷ್ಟು ನೀರು ಹೋಯಿತು ಅನ್ನುವಂಥದ್ರಿಂದ ಹಿಡಿದು 1 ವರ್ಷದಲ್ಲಿ ನಾನು ಇಷ್ಟು ನೀರನ್ನು ನಾನು ಬಳಸಿದ್ದೀನಿ ಅನ್ನುವಂಥದ್ದನ್ನು ಆ ವಾಟರ್ ಆಡಿಟಿಂಗ್ ಅನ್ನುವಂಥದ್ದಾಗತ್ತೆ ಅಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಆ ದೇಶದಲ್ಲಿ ನಾನು, ನನ್ನ ದೇಶ, ನನ್ನ ಜನತೆ ಮತ್ತು ನನ್ನ ದೇಶ ಇನ್ನು 10 ವರ್ಷದ ನಂತರ ಏನಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಅಲ್ಲಿ ಚಿಂತನೆ ನಡೆಯುತ್ತೆ ಅಲ್ಲಿ. ಅಂದರೆ ಕೇವಲ ರಾಷ್ಟ್ರ ಪ್ರೇಮ ಅನ್ನುವಂಥದ್ದು ಒಂದು ಮಾನಸಿಕ ಒಂದು ಸ್ಥಿತಿ ಅಲ್ಲ ಅಂತದ್ದು. ಅದು ಕೇವಲ ಬರೀ ಮಾನಸಿಕ ಸ್ಥಿತಿ ಇದ್ರೆ ಮಾತ್ರ ನಾವು ದೇಶವನ್ನು ಆಚರಣೆಯಲ್ಲೂ ಇದೆ. ಅದು ಆಚರಣೆಯಲ್ಲಿದೆ, ಅದು ಬಹಳ ಮುಖ್ಯ. ಸರ್ ನಮಸ್ಕಾರ. ಇದು ಭಾರತ ದೇಶ, ಪ್ಯಾಲೆಸ್ಟೈನ್ ಮತ್ತು ನಮ್ಮ ದೇಶ, ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಬಗ್ಗಿನ ಈ 3 ದೇಶಗಳ ಸಂಬಂಧದ ಬಗ್ಗೆ ಒಂದು ಸಣ್ಣ ಪ್ರಶ್ನೆ. ಹಿಂದೆ ಭಾರತ ದೇಶ ಈ ವಿವಾದದ ಬಗ್ಗೆ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಬಗ್ಗೆ ಯಾವಾಗಲೂ ಒಂದು ತಟಸ್ಥ ನೀತಿ ಇತ್ತು. ಯಾಸಿರ್ ಅರಾಫತ್ ಅವರಿಗೆ ಒಂದು ಅಧಿಕಾರ ಸಿಕ್ಕಾಗ ಅಲ್ಲಿ ಅವರು ನಮ್ಮ ದೇಶಕ್ಕೆ ಸಹ ಭೇಟಿ ನೀಡಿದ್ರು. ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಅವ್ರ ರಿಲೇಷನ್ ಇತ್ತು ಭಾರತ ದೇಶಕ್ಕೆ. ಆವಾಗ ಯಾರು ಈ ಪ್ಯಾಲೆಸ್ಟೈನಿಗೆ ಓಪನ್ ಆಗಿ ಸಪೋರ್ಟ್ ಮಾಡೋದು, ಆ ರೀತಿ ಯಾವುದೇ ಒಂದು ಘಟನೆಗಳು ಭಾರತದಲ್ಲಿ ನಡೀತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶ ಸಹ ಸ್ವಲ್ಪ ಇಸ್ರೇಲ್ ಕಡೆಗೆ ವಾಲಿದೆ. ಮತ್ತು ನಾವು ಕೆಲವು ಈ ಘಟನೆಗಳು, ಈ ಹಮಾಸ್ ದಾಳಿ ನಂತರ ಕೆಲವು ಸೆಲೆಬ್ರಿಟಿಗಳು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈವನ್ ಕಾಶ್ಮೀರದ ಒಬ್ಬರು ನಾಯಕಿಯವರು ನಾವು ನಮ್ಮ ಸಹೋದರರೊಟ್ಟಿಗೆ ಇದ್ದೇವೆ ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಗಳನ್ನ ನೀಡಿದ್ದಾರೆ. ಈ ಒಂದು ಸನ್ನಿವೇಶವನ್ನು ತಾವು ಯಾವ ರೀತಿ ವಿಶ್ಲೇಷಿಸಲ್ಲ? ಯಾಕೆ ಹಿಂದೆ ಹೋಗ್ತೀರಿ ಅಂತ, ಇಲ್ಲೇ ನಮ್ಮ ಕರ್ನಾಟಕದಲ್ಲೇನೆ, ನಮ್ಮ ಊರಿನಲ್ಲೇನಾದರೂ ಒಂದು ಭಯೋತ್ಪಾದಕ ಚಟುವಟಿಕೆ ಆದರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡಿ ಭಾಳ ಜನ ಫೇಸ್ಬುಕ್ನಲ್ಲಿ ಪೋಸ್ಟ್ಗಳನ್ನು ಮಾಡ್ತಾರೆ ಅಂತ, ಅಥವಾ ಯಾರೋ ಅವ್ರನ್ನ ಖಂಡಿಸಿದ್ರೆ ಅವ್ರನ್ನ ವಿರೋಧಿಸುವಂಥ ಭಾಳ ದೊಡ್ಡ ಗುಂಪೇ ಇದೆ ಅಂತ. ಇಲ್ಲಿ ನಾವು ಯಾಸರ್ ಅರಾಫತ್ ಇದು ಬಿಟ್ಬಿಡಿ, ಅದನ್ನ ನಿಮ್ಗೆ ಯಾಸರ್ ಅರಾಫತ್ತನ್ನು ಕೂಡ ಬೆಂಬಲಿಸುವಂಥ, ಅವರನ್ನು ಓಲೈಸುವಂತಹ ಒಂದು ದೊಡ್ಡ ಶಕ್ತಿ ಆಗಿನ ಕೇಂದ್ರ ಸರ್ಕಾರದಲ್ಲೇ ಇತ್ತು. ನೀವು ಇಂದಿರಾ ಗಾಂಧಿ ಆಗ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಯಾಸರ್ ಅರಾಫತ್ ಅವರಿಗೆ ಯಾವ ರೀತಿಯಾದಂಥ ಒಂದು ಸನ್ಮಾನವನ್ನು, ಸ್ವಾಗತವನ್ನು ಕೊಟ್ಟರು ಅನ್ನುವಂಥದ್ದನ್ನು ಗೊತ್ತಿದೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಅಷ್ಟೆಲ್ಲ ಹಿಂದೆ ಹೋಗ್ಬೇಕಾಗ್ಲಿ. ಈಗಲೂ ಕೂಡ ಅದೇ ಮನಸ್ಥಿತಿ ಇದೆಯಲ್ಲ, ಅದಕ್ಕಿಂತ ಭೀಕರವಾದ ಮನಸ್ಥಿತಿ ಈಗಿದೆ. ಸರ್, ಅದಕ್ಕೆ ನನ್ನ ಹೆಸರು ಭಾಸ್ಕರ್ ಭಟ್ ಅಂತ. ಅದಕ್ಕೆ ಪೂರಕವಾಗಿ ನನ್ನೊಂದು ಪ್ರಶ್ನೆ. ಇಸ್ರೇಲ್ದಲ್ಲಿ 1 ವರ್ಷದಲ್ಲಿ 5 ಸರ್ಕಾರಗಳು ಬಂದವು, ಆದರೂ ಸಹಿತ ವಿರೋಧಿ ಪಕ್ಷಗಳು ಎಲ್ಲ ಸೇರಿ ಒಂದು ಸಂಯುಕ್ತ ಸರ್ಕಾರ ರಚಿಸಿಕೊಂಡು ಆಡಳಿತ ನಡೆಸು ಮತ್ತು ಸಮರ್ಥವಾಗಿ ಪ್ಯಾಲೆಸ್ಟೈನನ್ನು ಎದುರಿಸುವಂಥ. ಆದರೆ ನಮ್ಮಲ್ಲಿ ಆಪರೇಷನ್ ಸಿಂಧೂರ್ ಮಾಡಿ ಇನ್ನಿಲ್ಲದಂತೆ ಪಾಕಿಸ್ತಾನವನ್ನು ಬಗ್ಗು ಬಡಿದಾಗಲೂ ಅದನ್ನು ಪ್ರಶ್ನಿಸುವಂಥ ಮನಸ್ಥಿತಿಗಳು ಇರುವ ಹಿಂದಿನ ಕಾರಣ ಏನು? ನಾನೊಬ್ಬ ಎಕ್ಸ್ ಮೆನ್ ಆಗಿ ನನಗೆ ತುಂಬ ಕಾಡುವ ಪ್ರಶ್ನೆ ಇದು. ಯಾಕೆಂದರೆ ಅಂಥ ಸಂದರ್ಭದಲ್ಲಿ ಇಸ್ರೇಲದಲ್ಲಿ ಒಟ್ಟುಗೂಡಿ ಹೋರಾಡ್ತಾರೆ, ನಮ್ಮಲ್ಲಿ ಇಲ್ಲದ ಖ್ಯಾತೆ ತೆಗೆದು ಸುಳ್ಳು ಸುದ್ದಿಯನ್ನು ಸೃಷ್ಟಿಸಿ ಇರುವುದನ್ನು ಪ್ರಶ್ನಾರ್ಥಕವಾಗಿ ನೋಡಿ ಡಿಫೆನ್ಸಿಗೆ ಅವಮಾನ ಮಾಡ್ತಾರೆ. ಇಂಥ ಒಂದು ಮನಸ್ಥಿತಿಗೆ ಭಾರತ ಈ 600-700 ವರ್ಷಗಳ ಕಾಲ ಈ ದಾಸ್ಯತ್ವದಲ್ಲಿದ್ದದ ಪರಿಣಾಮವೋ ಅಥವಾ ಈ ಹೊಲೋಕಾಸ್ಟ್ ಆದ ನಂತರ ಇಸ್ರೇಲು ತನ್ನ, ನೀವು ಹೇಳಿದಾಗೆ ಜಗತ್ತಿನಲ್ಲಿ ಯಾವ ಒಬ್ಬ ಇಸ್ರೇಲಿ ವ್ಯಕ್ತಿಗೆ ತೊಂದರೆ ಆದರೂ ಅದು ಇಸ್ರೇಲಿಗಾದಂತ ತಿಳ್ಕೊಂಡಂತ ಮನೋಸ್ಥಿತಿಯೋ ಅಥವಾ ಇದು ಎರಡರ ಮಿಶ್ರಣ? ನಾನು ಕೇಳೋದು. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಇದೆ, ಇದ್ರ ಬಗ್ಗೆ ನಾವೇನು ಭಾಳ ಡೀಪಾಗಿ ಹೋಗ್ಬೇಕಾದಂಥ ಅಗತ್ಯ ಇಲ್ಲ. ನಿಮಗೆ ಅದೇ ಹೇಳಿದ್ನಲ್ಲ, ರಾಷ್ಟ್ರ ಮೊದಲು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಉಳಿದದ್ದು ಎಲ್ಲ ಸಂಗತಿಗಳು ಕೂಡ ಹಿಂದಕ್ಕೆ ಹೋಗುತ್ತೆ. ನಮ್ಮಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ. ನಾವು ಇಲ್ಲಿ ಇಷ್ಟು ವರ್ಷಗಳ ತನಕ ನಮಗೆ ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡಿದವರಿಗೆ ನಾವೊಂದು ಕಿವಿಯನ್ನು ಕೂಡ ಹಿಂಡಲಿಲ್ಲ ಅಂತ, ಅವ್ರ ಮೇಲೆ ಯುದ್ಧ ಮಾಡೋದು ಸಾಗಲಿ, ಒಂದು ಸಣ್ಣ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ ನಾವು.
ನಿಮಗೆ ಚೆನ್ನಾಗಿ ಒಂದು ಆ ಇನ್ಸಿಡೆಂಟನ್ನು ರಿಕಾಲ್ ಮಾಡಿ. ನಿಮಗೆ ಬಾಂಬೆದಲ್ಲಿ ಘಟನೆ ಆಯಿತು 9/11, ಬಾಂಬೆ ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ಯಾರಿದ್ರು, ಅವ್ರ ಸ್ಟೇಟ್ಮೆಂಟ್ ಏನಿತ್ತು ಅಂತ ನೀವು ಯೂಟ್ಯೂಬ್ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ಅಂತ. ನಾವು ಅವ್ರನ್ನ ಭಯೋತ್ಪಾದಕ ಶಕ್ತಿ ಎಲ್ಲೇ ಇದ್ರೂ ಕೂಡ ನಾವು ಅವ್ರನ್ನ ಹುಡುಕ್ತೀವಿ, ಬಿಡಲ್ಲ ಅಂತೇಳಿ ಹೇಳಿದರು. ನಂತರ ಆರಾಮಾಗಿ ಮಲ್ಕೊಂಡ್ರು ಅಂತ. ಯಾರಾದರೂ ಒಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕಾಯ್ತಾ, ಅಥವಾ ಯಾರು ಅಂತ ಹೇಳಿ ಅವ್ರನ್ನ ಹಿಡಿಲಿಕ್ಕಾಯ್ತಾ ಇಲ್ಲಿ? ಸಂಗತಿ ಅಂದ್ರೆ ಅದನ್ನ ಟೆಲಿಕಾಸ್ಟ್ ಮಾಡಿ ಅವರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು. ಅತ್ಯಂತ ನಾಚಿಕೆಗೇಡು ಮತ್ತು ದುರಂತದ ಸಂಗತಿ ಅದು. ಸರಿ, ಬಹುಶಃ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಎರಡು ನೀವೇ ಹೇಳಿದ್ರಿ. ಹೋಲೋಕಾಸ್ಟ್ ನಂತರ ಅವರು ಜಾಗೃತರಾದರು, ನಮ್ಮಲ್ಲಿ ಅಂಥ ದೊಡ್ಡ ಮಟ್ಟದ ದಾಳಿಗಳಾಗಲಿಲ್ಲ, ಇವತ್ತಿಗೂ ಅಸಡ್ಡೆಯಲ್ಲಿ ಸಮಾಜ ಇದೆ ನಮ್ಮದು. ಮೂರನೇದ್ದು, ಇಲ್ಲಿರುವಂಥ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಪಕ್ಷಗಳು ಕೂಡ ಅದನ್ನು ನಮಗೆಲ್ಲ ತಿಳಿದಂಥ ವಿಚಾರ. ಇವತ್ತಿನ ಈ ಅವಧಿಯಲ್ಲಿ ಇಸ್ರೇಲ್ನಲ್ಲಿ ಮೊನ್ನೆ ನಡೆದಂಥ ದಾಳಿ ಅನಂತರ 2 ವರ್ಷ ಅವರು ಯಾವ ರೀತಿಯಲ್ಲಿ ಕ್ರಮ ಕೈಗೊಂಡ್ರು, ಇದರಿಂದ ಭಾರತ ಏನನ್ನು ಕಲಿಬಹುದು ಅನ್ನುವಂಥದ್ದನ್ನು ಮುಖ್ಯವಾಗಿಟ್ಕೊಂಡು ನಾವು ಇಷ್ಟೊತ್ತು ಚರ್ಚೆಯನ್ನು ಮಾಡಿದ್ವಿ. ಈ ಚರ್ಚೆಯಲ್ಲಿ ಬಹಳಷ್ಟು ಉತ್ತಮ ಅಂಶಗಳು ತಮಗೆ ಲಭಿಸಿದೆ ಅಂತ ನಾವು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಭಟ್ರೆ, ಧನ್ಯವಾದಗಳು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.